respected teachers, and all my dear students. I think the first thing which comes in our mind, this person we saw so many times, every day we see this face, and again we have to listen to the same personality. Maybe sometimes boring for the PU students as you feel. ಒಂದು ಕನ್ನಡದಲ್ಲಿ ಗಾದೆ ಇದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಇವರು ದಿನ ಹೇಳ್ತಾರೆ, ಯಾವಾಗಲೂ ಬಂದು ಹೇಳ್ತಾರೆ. ಇವತ್ತು ವಿವೇಕ ಮಾರ್ಗದಲ್ಲೂ ಗೆಸ್ಟ್ ಆಗಿ ಬಂದಿದ್ದಾರೆ. ಬಹುಶಃ ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಚಾರ ನಾವು ದಿನ ಮಾತಾಡಿದ್ದಲ್ಲ, ಸ್ವಲ್ಪ ಡಿಫರೆಂಟಾಗಿ ಮಾತಾಡಬೇಕು ಅಂತ ಬಂದಿದ್ದೇನೆ. Before I start with the topic, I think you may be aware of, I will tell you, we all heard about different human values, and I am focusing on the one of the key value which makes our life very happy. That's a gratitude. ಕನ್ನಡ ಆಗ್ಬೋದಾ, ಇಂಗ್ಲೀಷ್ ಆಗ್ಬೋದಾ? ಅಲ್ಲ, ಕಂಗ್ಲೀಷ್ ಆಗ್ಬೋದಾ? ವಿಚ್ ಇಸ್ ಬೆಟರ್? ಕಂಗ್ಲೀಷ್ ಇಸ್ ಬೆಟರ್. ಓಕೆ. Let me start with a small story, because even there are PU students, degree students, listening to the story is always an interesting part. ಒಂದು ಮನೆಯಲ್ಲಿ 3 ಜನ ಅಕ್ಕಂದಿರು ಮತ್ತು ಒಬ್ಬ ತಮ್ಮ ಇದ್ದ. ತಮ್ಮ ಚಿಕ್ಕವನು, 3 ಜನ ಅಕ್ಕಂದಿರು. ಈ ಸ್ಟೋರಿ ನಾನು ಹೇಳಿದ್ದನ್ನು ಕೇಳಿದ್ದು, ಅದು ಯಾಕೆ ಈಗ ಇವತ್ತು ಹೇಳ್ತಾ ಇದ್ದೀನಿ ಅಂತ ಕೊನೆಗೆ ಹೇಳ್ತೇನೆ. ತಮ್ಮನಿಗೆ ನಾಳೆ ಇಂಟರ್ವ್ಯೂ ಇದೆ, ತುಂಬ ಬಡತನದ ಫ್ಯಾಮಿಲಿ. ಹೊಸ ಪ್ಯಾಂಟ್ ತಗೊಂಡು ಬಂದಿದ್ದಾನೆ, ನಾಳೆ ಇಂಟ್ರಿಗೆ ಹೋಗಬೇಕು. ರೆಡಿಮೇಡ್ ಅಲ್ಲ, ಪೀಸ್ ತೆಗೆದು ಸ್ಟಿಚ್ ಮಾಡಿಸ್ಲಿಕ್ಕೆಲ್ಲ ಟೈಮ್ ಇಲ್ಲ. ಹೊಸ ಪ್ಯಾಂಟ್ ತಗೊಂಡು ಬಂದಿದ್ದಾನೆ, ಇಂಟರ್ವ್ಯೂಗೆ ನಾಳೆ ಹೋಗಬೇಕು ಅಂತ. ತಗೊಂಡು ಬಂದಾಗಿದೆ, ಮನೆಗೆ ಬಂದು ಸರಿಯಾಗಿ ನೋಡ್ತಾನೆ, ಪ್ಯಾಂಟ್ 1 ಫೀಟ್ ಉದ್ದ ಜಾಸ್ತಿ ಇದೆ. ಅದನ್ನು ಹಾಯ್ಕೊಂಡು ನಾಳೆ ಇಂಟ್ರಿಗೆ ಹೋಗಬೇಕು, ಹೇಗೆ ಹೋಗೋದು? ದೊಡ್ಡ ಅಕ್ಕನ ಹತ್ರ ಹೋಗಿ ಹೇಳ್ತಾನೆ, ಅಕ್ಕ ನನ್ನ ಪ್ಯಾಂಟ್ ತುಂಬ ಉದ್ದ ಇದೆ, ಅದು 1 ಫೀಟ್ ಇದೆ, ಒಂದು ಅರ್ಧ ಫೀಟ್ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀಯಾ? ದೊಡ್ಡ ಅಕ್ಕ ಹೇಳ್ತಾಳೆ, ಅಕ್ಕ ನಂಬರ್ 1, ಇಲ್ಲ ಕಣೋ, ನಂಗೆ ತುಂಬ ಬ್ಯುಸಿ ಇದ್ದೇನೆ, ಮನೆ ಕೆಲಸ ಇದೆ, ಇವತ್ತಾಗಲ್ಲ. ಆಯಿತು, ಅಕ್ಕ ಹೇಳಿದ ಮೇಲೆ ಗಲಾಟೆ ಮಾಡಲಿಕ್ಕಾಗತ್ತಾ? ಎರಡನೇ ಅಕ್ಕನ ಹತ್ರ ಹೋಗಿ ಹೇಳ್ತಾನೆ, ಅಕ್ಕ ನನ್ನ ಪ್ಯಾಂಟ್ ತುಂಬ ಉದ್ದ ಇದೆ, ರೆಡಿಮೇಡ್ ಆಗಿರೋ ತಂದಿರೋದು, ಒಂದು ಅರ್ಧ ಫೀಟ್ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀಯಾ? ಎರಡನೇ ಅಕ್ಕ ಹೇಳ್ತಾಳೆ, ನನಗೆ ಅಡುಗೆ ಮಾಡಲಿಕ್ಕೆಲ್ಲ ಇದೆ, ಕೆಲಸ ಇದೆ, ಇವತ್ತಾಗಲ್ಲ, ನಾನು ಬ್ಯುಸಿ ಇದ್ದೀನಿ. ಲಾಸ್ಟ್ ಆಪ್ಷನ್ ಉಳಿದಿರೋದು ಇನ್ನೊಂದು ಅಕ್ಕ. 3ನೇ ಅಕ್ಕನ ಹತ್ರ ಹೋಗಿ ಹೇಳ್ತಾನೆ, ಅಕ್ಕ ಸೇಮ್ ಪ್ರಾಬ್ಲಮ್, ಮತ್ತೆ ಅದೇ ಕ್ವಶನ್ ಕೇಳಿದ್ರೆ ನಿಮ್ಗೆ ಬೋರ್ ಆಗತ್ತೆ. ಅವಳು ಹೇಳ್ತಾಳಿಲ್ಲ, ನಂಗೆ ಓದ್ಕೊಳ್ಳಿಕ್ಕಿದೆ, ನಂಗೆ ಎಕ್ಸಾಮ್ ಇದೆ, ನಂಗೆ ಆಗಲ್ಲ. ಬೇಜಾರಲ್ಲಿ 3 ಜನನೂ ನನಗೆ ಏನು ಹೇಳಿದ್ರು, ಮನೇಲಿ ಅಕ್ಕ ತಮ್ಮ ಅಣ್ಣ ತಂಗಿ ಒಟ್ಟಿಗೆ ಗಲಾಟೆ ಮಾಡಿದ್ರೆ ನಿಮ್ಗೆ ಗೊತ್ತಿದೆ, ನೀವು ಹೇಳಿದ ಕೂಡ ಅವ್ರು ಮಾಡಲ್ಲ, ಸುಮ್ಮನೆ ಸತಾಯಿಸ್ತಾರೆ. ಇವ್ರು 3 ಜನನ ಮಾಡಿಲ್ಲ ಅಂತೇಳಿ ಸುಮ್ಮನೆ ಬೇಜಾರಲ್ಲಿ ಹೋಗಿ ಅವನೇನು ನಾಳೆ ಇಂಟರ್ವ್ಯೂಗೆ ಪ್ರಿಪ್ರೇಷನ್ಸ್ ಇದೆ ಅಂತ ಹೇಳಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾನೆ, ಮಲಗ್ತಾನೆ. ರಾತ್ರಿ 9 ಗಂಟೆ ಮೇಲೆ ದೊಡ್ಡ ಅಕ್ಕನಿಗೆ ಕೂತ್ಕೊಂಡು ಎಣಿಸ್ತಾಳೆ. ಆಗ ಬಂದು ಕೇಳಿದ್ದಾನೆ, ಒಂದು ಹೆಲ್ಪ್ ಮಾಡಬೇಕು, ನಾಳೆ ಇಂಟ್ರಿಗೆ ಹೋಗಬೇಕು, ನನ್ನ ತಮ್ಮ ಇಂಟ್ರ್ವ್ಯೂ ಪಾಸ್ ಆಗಬೇಕು, ಜಾಬ್ ಸಿಗಬೇಕು ಅಂತ. ದೊಡ್ಡಕ್ಕ ಏನು ಮಾಡ್ತಾಳೆ, ಪ್ಯಾಂಟ್ ತಗೊಂಬಂದು ಅರ್ಧ ಫೀಟ್ ಕಟ್ ಮಾಡಿ ಸ್ಟಿಚ್ ಮಾಡಿ ಇಡ್ತಾಳೆ. ಗೊತ್ತಿಲ್ಲ, ಉಳಿದವರಿಗೆ ಇನ್ಫಾರ್ಮೇಷನ್ ಪಾಸ್ ಆಗಿಲ್ಲ. ಕಮ್ಯುನಿಕೇಷನ್ ಗ್ಯಾಪ್ ಅಂತೀವಲ್ಲ ನಾವು ಇವತ್ತು, ಅದು ಬಡತನದ ಫ್ಯಾಮಿಲಿ, ಮನೆಯಲ್ಲಿ ಕಮ್ಯುನಿಕೇಷನ್ಸ್ ಕಡಿಮೆ. ಅವರು ಕಟ್ ಮಾಡಿ ಸ್ಟಿಚ್ ಮಾಡಿ ಹೋಗಿ ಮಲಗಿದ್ದಾಳೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಎರಡನೇ ಅಕ್ಕನಿಗೆ ಪಾಪ ಅನ್ನಿಸ್ತು, ಬೇಜಾರು ಅನ್ನಿಸ್ತು. ನಾನಾಗ ಮಾಡಿಲ್ಲ, ಹೇಳಿದಾಗ ಮಾಡಬೇಕಲ್ಲ, ತಮ್ಮ ಒಬ್ಬನೇ ತಮ್ಮ ಇರೋದು. ಅವಳು ಹೋಗಿ ಪ್ಯಾಂಟನ್ನು ಅರ್ಧ ಫೀಟ್, ಗೊತ್ತಿಲ್ಲ ದೊಡ್ಡಕ್ಕ ಕಟ್ ಮಾಡಿರೋದು ಅವಳಿಗೆ ಗೊತ್ತಿಲ್ಲ, ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಸೇಫಾಗಿ ಇಟ್ಟು ಬರ್ತಾಳೆ. ಮತ್ತೊಂದು ಸ್ವಲ್ಪ ಹೊತ್ತು ರಾತ್ರಿ ಆದಮೇಲೆ ಈ 3ನೇವಳು ನಿಮಗೆ ಸ್ಟಡೀಸಲ್ಲಿ ಸಿಕ್ಕಾಪಟ್ಟೆ ಓದ್ತಾ ಇರೋಳು, 12 ಗಂಟೆ ರಾತ್ರಿಗೆ ಎಚ್ಚರ ಆಯಿತು. ಓದಿ ಎಲ್ಲ ಮುಗಿಸಿ ಆದಮೇಲೆ ತಮ್ಮ ಹೇಳಿದ್ದಾನೆ, ಪ್ಯಾಂಟ್ ನಾಳೆ ರೆಡಿಮೇಡು ಅದು ಕಟ್ ಮಾಡಬೇಕು. ಸರಿ, ಅವಳು ಒಂದು ಅರ್ಧ ಫೀಟ್ ಕಟ್ ಮಾಡಿ ಸ್ಟಿಚ್ ಮಾಡಿ ತಂದಿಡ್ತಾಳೆ. ಈಗ ನೀವು ಎಣಿಸ್ತೀರ ಏನಾಗಿದೆ? ಮರುದಿನ ಬೆಳಗ್ಗೆ ಅವ ಇಂಟ್ರಿಗೆ ರೆಡಿ ಆಗ್ತಾ ಇದ್ದಾನೆ, ಪ್ಯಾಂಟ್ ಹಾಕ್ಲಿಕ್ಕೆ ಹೋಗಿದ್ದಾನೆ. ಹೇಳಿರೋದು ಒಬ್ಬರ ಹತ್ರ, ಹೇಳಿದಾಗ ಒಬ್ಬರು ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿಲ್ಲ. ಬಟ್ ಮರುದಿನ ಪ್ಯಾಂಟ್ ಹೋಗಿ ಬರ್ಮುಡ ಆಗಿದೆ, 3/4 ಅಲ್ಲ. ಇದು ಯಾವುದೋ ಒಂದು ಟೈಮ್ ಪಾಸಿಗೆ ಹೇಳಿದ ಎಕ್ಸಾಂಪಲು ಅಲ್ಲ, ಅಥವಾ ಇದು ನೀವು ಕಪೋಲ ಕಲ್ಪಿತ ಕತೆ ಸರ್, ಇದೆಲ್ಲ ಸಾಧ್ಯನಾ ಸರ್? ನೀವು ಏನು ಹಳೆ ಜನ್ರೇಷನ್ನು, ನೀವು 90ಸ್ನವರು, ಇದೆಲ್ಲ ಕತೆ ಈಗ ಹೇಳ್ತೀರಿ.
ಅಲ್ಲ. ಬಟ್ ನಾನು ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಯಾವ ಟೈಮಲ್ಲಿ ಯಾವುದನ್ನು ಮಾಡಬೇಕು ಆಗ ಮಾಡಿದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಇರೋದು. ಈಗ ನೀವು ಯಂಗ್ ಏಜಲ್ಲಿದ್ದೀರಾ, ಈಗೇನೋ ನೀವು ಹೊಸತನ್ನು ಕಲಿಬೇಕು ಅಂತಾದರೆ ಈ ಏಜಲ್ಲಿ ಬಹಳ ಬೇಗ ಕಲಿಬೋದು. 2 ವೀಲರ್ ಕೊಟ್ಟರೆ, ಒಂದು 40+ ಆದವರಿಗೆ ಒಂದು 2 ವೀಲರ್ ಕೊಟ್ಟು ಕಲಿ ಅಂತ ಹೇಳಿದ್ರೆ ಕೂತು ಕೂಡಲೇ ಕೈಕಾಲು ನಡಗಲಿ ಸ್ಟಾರ್ಟ್ ಆಗುತ್ತೆ. 4 ವೀಲರ್ ಕೊಟ್ಟರೆ ನಂಗೆ ಆಗಲ್ಲ, ಕ್ಲಚ್ ಯಾವುದು, ಬ್ರೇಕ್ ಯಾವುದು, ಆ್ಯಕ್ಸಿಲೇಟರ್ ಯಾವುದು ಅಂತ ಕೇಳ್ತಾರೆ. ಅದೇ ನಮ್ಮ ಮಕ್ಕಳಿಗೆ ಕೊಡಿ, ಯಾವ ವೆಹಿಕಲ್ ಕೊಡಿ, ಅರ್ಧ ಗಂಟೆಯಲ್ಲಿ ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ರಿಸರ್ಚ್ ಮಾಡಿ, ಏನಿಲ್ಲ ರೋಡಲ್ಲೆಲ್ಲ ಅಂದರೆ ಗ್ರೌಂಡಲ್ಲಾದರೂ ಆ ಗಾಡಿಯನ್ನು ಓಡಿಸಿ ಬರ್ತಾರೆ ಅವರು. ಅಂದರೆ ನಿಮ್ಮ ಮನಸ್ಸು ಹೇಗಿದೆ ಅಂತ ಹೇಳಿದ್ರೆ ಒಂಥರ ಅದು ಒದ್ದೆ ಮಣ್ಣಿನ ಹಾಗೆ, ಅದು ಏನು ಬಿಸಾಡಿದ್ರು ಅದು ತಗೊಳುತ್ತೆ. ಈ ಏಜ್ ಏನಿದೆ ಇದು ಎಲ್ಲದನ್ನು ನಾವು ಗ್ರಾಸ್ ಮಾಡುವಂಥ ಒಂದು ಪರ್ಟಿಕ್ಯುಲರ್ ಏಜು. ಓನ್ಲಿ ಸ್ಟಡೀಸ್ ಇರ್ಬೋದು, ಸಬ್ಜೆಕ್ಟ್ ಅಲ್ಲ. ಈ ವ್ಯಾಲ್ಯೂಸ್ ಅನ್ನುವಂಥದ್ದು ನಾವು ಈ ಏಜಲ್ಲಿ ಕಂಡುಕೊಳ್ಬೇಕಾದ್ದು. ಯಾಕಂದರೆ ನೀವು ಎಜುಕೇಷನ್ ಮುಗಿಸಿ ನೆಕ್ಸ್ಟ್ ಜಾಬಿಗೆ ಹೋಗ್ತೀರಾ, ಆ ಪ್ರೊಫೆಷನಲ್ ಪ್ರೆಷರ್ನಲ್ಲಿ ನಮ್ಮ ವ್ಯಾಲ್ಯೂಸನ್ನು ಇನ್ಕಲ್ಕೇಟ್ ಮಾಡಿಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ. ನಾನು ನಿಮ್ಮ ಹಾಗೆ ಸ್ಟೂಡೆಂಟ್ಸ್ ಆಗಿದ್ದಾಗ ಬೇಕಾದಷ್ಟು ಸ್ಪಿರಿಚುವಲ್ ಮೋರಲ್ ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಿರೋದ್ರಿಂದ ಇವತ್ತು ಯಾವುದೇ ಪ್ರೋಗ್ರಾಮಿಗೆ ಏನೂ ಪ್ರಿಪ್ರೇಷನ್ಸ್ ಇಲ್ಲದೆ ಹೋಗಿ ಮಾತಾಡುವಷ್ಟು ಕಾನ್ಫಿಡೆನ್ಸ್ ಇದೆ. ಅಂದರೆ ಆ ಒಂದು ವೇರಿಯಸ್ ಭಾಷಣಗಳನ್ನು ಕೇಳಿರ್ಬೋದು, ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಗಳ ಮಾತುಗಳನ್ನು ಕೇಳಿರ್ಬೋದು, ಅಥವಾ ಬೇರೆ ಬೇರೆ ಬುಕ್ಗಳನ್ನು ಓದಿರುವಂಥ ಒಂದು ಕಾನ್ಫಿಡೆನ್ಸಿಂದ ಅದನ್ನು ಮಾಡ್ಬೋದು. ಸೊ ನನ್ನ ಒಂದು ಕಿವಿ ಮಾತು ಇಷ್ಟೇ, ನನ್ನ ಟಾಪಿಕನ್ನು ಸ್ಟಾರ್ಟ್ ಮಾಡೋ ಮೊದಲು ಯಾವುದೋ ಒಂದು ವಿಷಯ ನಾವು ಹೇಳಿದಾಗ ಅದು ಆಗುತ್ತಾ ಆಗಲ್ವಾ, ನಾನು ನಾಳೆ ಮಾಡಲಾ, ಇವತ್ತೇ ಮಾಡಬೇಕಾ, ನಾನೇ ಮಾಡಬೇಕಾ, ಬೇರೆಯವರು ಮಾಡಲ್ವಾ ಅಂತ ಅದನ್ನು ಪೋಸ್ಟ್ಪೋನ್ ಮಾಡೋದು ಬದಲಿಗೆ ನಾನೇ ಯಾಕೆ ಅದನ್ನು ಟ್ರೈ ಮಾಡಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ ಇದ್ದರೆ ಖಂಡಿತವಾಗಿ ನಾವು ಪ್ರತಿದಿನ ಬೆಳೀತಾ ಹೋಗ್ತೇವೆ. ದರ್ ಇಸ್ ಅ ಕ್ಲಿಯರ್ ಡಿಫರೆನ್ಸ್ ಬಿಟ್ವೀನ್ ಅ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ನೀವು ಅದನ್ನು ಯಾವ ಡೆಫಿನೇಷನ್ಸ್ ಎಲ್ಲಾದರೂ ಹೇಳಿ, ನಾವು ಫಿಸಿಕಲಿ ಗ್ರೋತ್ ಆಗುತ್ತವೆ, ಮೆಂಟಲಿ ಡೆವಲಪ್ಮೆಂಟ್ ಆಗ್ತವೆ. ಸೊ ಫಿಸಿಕಲ್ ಗ್ರೋತಿಗೆ ಬೇಕಾದಷ್ಟು ಫುಡ್ ಇದೆ, ಬಟ್ ಮೆಂಟಲ್ ಡೆವಲಪ್ಮೆಂಟಿಗೆ ಸೈಕಾಲಜಿಕಲಿ ನಾವೇನು ಸ್ಟ್ರಾಂಗ್ ಆಗಬೇಕಾಗಿದೆ ಎವ್ರಿ ಡೇ. ಅದಕ್ಕೆ ಬಹುಶಃ ಈ ಬುಕ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಟಾಕ್ಸ್ ಇರ್ಬೋದು, ಬೇರೆ ಬೇರೆ ವ್ಯಕ್ತಿಗಳ ಒಟ್ಟಿಗೆ ನಮ್ಮ ಒಡನಾಟ ಇರ್ಬೋದು, ನಾವೇನು ಸೊಸೈಟಿಯಿಂದ ಕಲಿತೇವೆ, ದ್ಯಾಟ್ ಮೇಕ್ಸ್ ಅಸ್ ವೆರಿ ಸ್ಟ್ರಾಂಗ್. ಸೊ ಫಸ್ಟ್ ಥಿಂಗ್ ಐ ಜಸ್ಟ್ ವಾಂಟ್ ಟು ಬಿಗಿನ್ ವಿತ್, ಈ ಗ್ರ್ಯಾಟಿಟ್ಯೂಡ್ ಅಂದರೆ ಏನು, ನಾವು ಯಾರಿಗೆಲ್ಲ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು, ಅಥವಾ ಗ್ರ್ಯಾಟಿಟ್ಯೂಡ್ ತೋರಿಸೋದ್ರಿಂದ ನಮಗಾಗುವಂಥ ಪ್ರಯೋಜನ ಏನು. ಒಂದು ಸಿಂಪಲ್ ಮಾತುಗಳನ್ನು ಎಲ್ಲ ಕಡೆ ನಾವು ಕೇಳಿರ್ತೇವೆ. ಹೊಳೆ ದಾಟಿದ ಮೇಲೆ ಅಂಬಿಗನ ಪಾಡೇನು. ಹೊಳೆ ದಾಟಿದ ಮೇಲೆ, ಹೊಳೆ ದಾಟಿಸಿದ ದೋಣಿಯನ್ನು ನಡೆಸಿದವನ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ರಿಯಲಿಸ್ಟಿಕ್ ಎಕ್ಸಾಂಪಲ್ ಬಂದರೆ, ನಾವು ಕೊಡೆ ಹಿಡ್ಕೊಂಡಿರ್ತೀವಿ, ಜೋರು ಮಳೆ ಬರುತ್ತೆ, ಮಳೆ ನಿಂತ ಮೇಲೆ ನಮ್ಮ ಕೊಡೆಯೇ ನಮಗೆ ಭಾರ ಆಗತ್ತೆ. ಅಥವಾ ಒಬ್ಬ ಕುರುಡ ಇದ್ದಾನೆ, ಅವನಿಗೊಂದು ಊರುಗೋಲಿದೆ, ಅವನ ಕಣ್ಣು ಆಪರೇಷನ್ ಮಾಡಿ ಅವನಿಗೆ ಕಣ್ಣು ಬಂದಿದೆ, ದೃಷ್ಟಿ ಬಂದಿದೆ ಅಂತ ಆದಾಗ ಅವನು ಮಾಡುವಂಥ ಫಸ್ಟ್ ಕೆಲಸ ಏನು ಅಂತ ಹೇಳಿದರೆ, ಅವನಿಗೆ ಆಧಾರವಾಗಿದ್ದಂಥ ಕೋಲನ್ನು ಫಸ್ಟ್ ಬಿಸಾಡೋದು. ನೀವು ಇವತ್ತಿನ ಜನ್ರೇಷನ್ನವರು ನೀವು ಕೇಳ್ಬೋದು, ಸರ್ ಕಣ್ಣು ಬಂದ ಮೇಲೂ ಕೋಲ್ ಹಿಡ್ಕೊಳ್ಳಿಕ್ಕೆ ಅವನೇನು ಹುಚ್ಚ, ಅವನಿಗೆ ಅಗತ್ಯ ಇದೆಯಾ, ಅಥವಾ ಅದನ್ನು ಮ್ಯೂಸಿಯಂ ಪೀಸಾಗಿ ಪ್ರಿಸರ್ವ್ ಮಾಡಬೇಕಾ? ಆದರೆ ಅವನಿಗೆ ಕಣ್ಣು ಬರುವಲ್ಲಿವರೆಗೆ ಆ ಕೋಲು ಎಷ್ಟು ಆಧಾರ ಆಗಿದೆ, ಅವನಿಗೆ ಏನೆಲ್ಲ ಸಹಾಯ ಮಾಡಿದೆ ಅಂತ ಅವ ಮರೆತರೆ ಬಹುಶಃ ಅವನಿಗೆ ಗ್ರ್ಯಾಟಿಟ್ಯೂಡ್ ಇಲ್ಲ ಅಂತ ನಾವು ಅಂದ್ಕೊಳ್ಬೋದು. ಸೊ ನಾನಿವತ್ತು ಹೇಳಬೇಕಾಗಿರೋದಿಷ್ಟೇ, ನಾವು ಯಾರಿಗೆಲ್ಲ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು, ಒಂದು 10 ಪಾಯಿಂಟ್ಸನ್ನು ಹೇಳ್ತೇನೆ ಅಷ್ಟೇ. ಮೊದಲನೇದು ನಮ್ಮ ಪೇರೆಂಟ್ಸ್ ಮತ್ತು ಫ್ಯಾಮಿಲಿ. ನೀವೆಲ್ಲ ಒಪ್ತೀರಾ, ಇವತ್ತು ನೀವು 16, 17, 18, 20 ವರ್ಷದವರಾಗಿರ್ಬೋದು. ಆದರೆ ಒಂದು ನಿಮಿಷ ಕೂತ್ಕೊಂಡು ಆಲೋಚನೆ ಮಾಡಿ ಮಕ್ಕಳೇ, ನೀವು ಸಣ್ಣ ಮಗುವಾಗಿದ್ದಾಗ ರಾತ್ರಿ ನಿದ್ರೆ ಬಿಟ್ಟಾಗ, ನಿದ್ರೆ ಕಿರಿಕಿರಿ ಮಾಡಿದಾಗ ನಿಮ್ಮ ಪೇರೆಂಟ್ಸ್ ಎಷ್ಟೋ ದಿನ ನಿದ್ರೆನೇ ಮಾಡಿಲ್ಲ. ಪೇರೆಂಟ್ಸ್ ಊಟ ಕೂತಾಗ ನೀವು ಬೊಬ್ಬೆ ಹಾಕಿದರೆ ಅವರು ಊಟವನ್ನು ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ. ನಿಮಗೋಸ್ಕರ ನಿಮ್ಮ ತಂದೆ ತಾಯಿ, ಅಥವಾ ನನ್ನನ್ನು ಸೇರಿಸಿ ನಮಗೋಸ್ಕರ ನಮ್ಮ ತಂದೆ ತಾಯಿ ಮಾಡಿರುವಂಥ ತ್ಯಾಗ ಇರಬಹುದು,
ನಮಗೆ ಅವರು ಕೊಟ್ಟಿರುವಂಥ ಸಮಯ ಇರ್ಬೋದು, ನಮ್ಮ ಒಳಿತಿಗಾಗಿ ಪ್ರತಿ ನಿಮಿಷ ಅವರು ಆಲೋಚನೆ ಮಾಡುವುದನ್ನು ಒಂದು ನಿಮಿಷ ನಾವು ನೆನಪಿಸಿಕೊಂಡ್ರೆ ತಂದೆ ತಾಯಿಯ ಋಣವನ್ನು ಜೀವನದಲ್ಲಿ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ತುಂಬ ಸಲ ನೋಡ್ತೇವೆ, ನಮ್ಮ ಅಥವಾ ಹಳೆಯ ಜನ್ರೇಷನ್ನವರು ತಂದೆ ತಾಯಿ ಹುಷಾರಿಲ್ಲದಿದ್ದಾಗ ಆಸ್ಪತ್ರೆಗೆ ಹೋಗಿ ನೋಡಲಿಕ್ಕೆ ಟೈಮ್ ಇಲ್ಲ ನನಗೆ, ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೇನೆ ಅಂತ ಹೇಳಿದವರು, ಅವರು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಅವರ ಬಗ್ಗೆ ಸ್ಟೇಟಸ್ಗಳಲ್ಲಿಯೋ ಫೋಟೋಗಳನ್ನು ಹಾಕಿಯೋ ವೇದಾಂತಗಳನ್ನು ಮಾತಾಡಿ ನನ್ನ ತಂದೆ ನನ್ನ ತಾಯಿ ಹೀಗೆ ಅಂತ ಹೇಳೋದು ನಮ್ಮ ಸಂಪ್ರದಾಯಗಳಲ್ಲಿ ಇದೆ. ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅವನ ವೈಕುಂಠ ಸಮಾರಾಧನೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡೋದು. ನುಡಿನಮನ ಕಾರ್ಯಕ್ರಮ ಅಂತ ಸಾವಿರಾರು ಜನರನ್ನು ಸೇರಿಸಿ ಆ ತೀರ್ಕೊಂಡಂಥ ವ್ಯಕ್ತಿಯ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಮಾಡೋದು. ಅವನು ಬಹಳ ಒಳ್ಳೆ ಮನುಷ್ಯ, ಅವನು ಬಹಳ ಒಳ್ಳೆ ಮನುಷ್ಯ, ಇರಬೇಕಾಗಿತ್ತು ಇನ್ನೂ ಹಾಗೆ ಹೀಗೆ ಅಂತ. ಅದೇ ವ್ಯಕ್ತಿ ತೀರಿಕೊಂಡಾಗ ನಾವು ಅವರ ನುಡಿನಮನ ಮಾಡ್ತೇವೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತೇವೆ, ಸಾವಿರಾರು ಜನಕ್ಕೆ ಊಟ ಹಾಕ್ತೇವೆ. ಅದೇ ಆ ವ್ಯಕ್ತಿ ಇದ್ದಾಗ ಒಂದು ದಿನ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡದಿರುವಂಥ ಸಮಾಜ ಇದೆ. ಅವರ ಒಳ್ಳೆಯತನವನ್ನು ಗುರುತಿಸದಂಥ ಸಮಾಜ ಇದೆ. ಸಮಾಜ ಬಿಡಿ, ಮನೆಯಲ್ಲೇ ಅವರ ಒಳ್ಳೆಯತನವನ್ನು ಗುರುತಿಸದೆ ನಮಗವರೇನೋ ಕಿರಿಕಿರಿ ಆಗ್ತದೆ ಅಂತ ಅವರನ್ನು ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಮಕ್ಕಳಿರುವಂತಹ ಪರಿಸ್ಥಿತಿಯಲ್ಲಿ ನಾವು ಆಲೋಚನೆ ಮಾಡಬೇಕು. ಮಕ್ಕಳೇ, ನಾವು ಅಂಥ ಪರಿಸ್ಥಿತಿಗಳಿಗೆ ಕಾರಣ ಆಗಬಾರ್ದು. ಆಗ್ತಾ ಇರೋ ಸಮಸ್ಯೆಗಳು ನಾವು ಮಾತಾಡ್ತಾ ಯಾಕೆ ಇದ್ದೇವೆ ಅಂತ ಹೇಳಿದ್ರೆ ಮುಂದೆ ಇದು ರಿಪೀಟ್ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ನಮ್ಮ ತಂದೆ ತಾಯಿಗಳ ಒಂದು ಋಣ ಏನಿದೆ ಅದು ತೀರಿಸಲಿಕ್ಕೆ ಆಗೋದಿಲ್ಲ. ಆದರೂ ನಾವು ಅವರನ್ನು, ಅವರ ಸಹಾಯವನ್ನು ನಾವು ಈಗ ಕೆಲವು ಸಲ ಸಿಟ್ಟಿನ ಬರದಲ್ಲಿ ಮಾತನಾಡ್ತೇವೆ, ಏನು ಮಾಡಿದ್ದಿ ನನಗೋಸ್ಕರ, ಅಥವಾ ಯಾರದ್ದೋ ಪೇರೆಂಟ್ ತುಂಬ ಆಸ್ತಿ ಮಾಡಿದ್ದಾರೆ, ದುಡ್ಡು ಮಾಡಿಟ್ಟಿದ್ದಾರೆ ಅಂದಾಗ ನನ್ನ ಪೇರೆಂಟ್ ಅದನ್ನು ಮಾಡಿಲ್ಲ ಅಂದಾಗ ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ, ನೀನು ನನಗೆ ಏನು ಮಾಡಿಟ್ಟಿದ್ದಿ, ನೀನು ನನಗೋಸ್ಕರ ಏನು ಮಾಡಿದ್ದಿ, ನಿನ್ನನ್ನು ಇಷ್ಟು ಚಿಕ್ಕದ್ರಿಂದ ದೊಡ್ಡದು ಮಾಡಿದೆ ಅಂತ ಹೇಳಿದ್ರೆ ಎಲ್ಲೋ ಸಿಟ್ಟಿನಲ್ಲಿ ನಾವು ಮಾತಾಡಿರ್ತೇವೆ. ಅದು ನಿನ್ನ ರೆಸ್ಪಾನ್ಸಿಬಿಲಿಟಿ, ಅದು ನಿನ್ನ ಜವಾಬ್ದಾರಿ, ನೀನು ಮಾಡಬೇಕಾಗಿದ್ದಕ್ಕೆ ಮಾಡಿದ್ದಿ. ಮಕ್ಕಳೇ, ಖಂಡಿತವಾಗಿ ನಾವು ಇಂಥ ಮಾತುಗಳನ್ನು ಹೇಳುವುದಿಲ್ಲ. ನಮ್ಮ ಯಾವ ವಿದ್ಯಾರ್ಥಿಗಳು, ನಮ್ಮ ಯಾವ ಇಲ್ಲಿ ಸಭಾಂಗಣದಲ್ಲಿರುವಂಥ ಯಾವ ವಿದ್ಯಾರ್ಥಿಗಳು ಆ ಮಾತುಗಳನ್ನು ಹೇಳುವುದಿಲ್ಲ. ಆದರೆ ನಮ್ಮಲ್ಲಿ ಒಂದು ಆ ಪ್ರಜ್ಞೆ ಇರಬೇಕು, ನಾವು ಇವತ್ತು ಈ ಮಟ್ಟಿಗೆ ಇದ್ದೇವೆ ಅಂತ ಹೇಳಿ. ಆದರೆ ನಮ್ಮ ಹೆತ್ತವರ ಒಂದು ಶ್ರಮ, ಹೆತ್ತವರ ಒಂದು ತ್ಯಾಗ ಬಹಳಷ್ಟು ಇದೆ. ನಾನು ಈ ಮಾತನ್ನು ಮತ್ತೆ ಮತ್ತೆ ಒತ್ತಿ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಯಾವುದೇ ಒಂದು ನಮ್ಮ ಬಳಿ ಇದ್ದಾಗ ನಮ್ಮ ಅದರ ವ್ಯಾಲ್ಯೂ, ನಮಗೆ ಅದರ ಮೌಲ್ಯ ಗೊತ್ತಾಗೋದೇ ಇಲ್ಲ. ನನಗೆ ನೇರವಾಗಿ ಹೇಳೋದಿದ್ರೆ ನನ್ನ ತಂದೆ ತಾಯಿ ಇಬ್ಬರೂ ನನ್ನ ಜೊತೆಗಿಲ್ಲ. ಆದರೆ ಈಗ ಅವರ ಅನುಪಸ್ಥಿತಿಯಲ್ಲಿ ಅವರ ವ್ಯಾಲ್ಯೂ ನನಗೆ ಅರ್ಥ ಆಗ್ತದೆ. ನಾವು ಯಾವ ಸಮಯದಲ್ಲಿ ಯಾವುದನ್ನು ಮಾಡಬೇಕು ಅಂತ ಅಂದುಕೊಂಡಾಗ ಬಹುಶಃ ಯಾವಾಗಲೂ ಇನ್ನೊಂದು ದಿವಸ ಅದರ ಬಗ್ಗೆ ಕೊರಗುವಂಥ ಪರಿಸ್ಥಿತಿ ಬರಬಾರದು ಅನ್ನೋಂಥ ನಿಟ್ಟಿನಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇದು ಪೇರೆಂಟ್ಸ್. ಇನ್ನು ಎರಡನೇ ಅಂಶ, ನಾವು ಯಾವುದಕ್ಕೆ ಗ್ರ್ಯಾಟಿಟ್ಯೂಡನ್ನು ತೋರಿಸಬೇಕು. ಪೇರೆಂಟ್ಸ್ಗಳ ಬಗ್ಗೆ ಮಾತಾಡ್ತಾ ಹೋದರೆ ಬಹಳಷ್ಟು ಹೇಳ್ಬೋದು. ಮತ್ತು ನೀವೆಲ್ಲ ಹಾಸ್ಟೆಲಲ್ಲಿದ್ದೀರಿ, ಕೂತ್ಕೊಂಡು ಮನೆಯನ್ನು ಎಣಿಸೋದು ಇದೆ. ನಾವು PUCಗೆ ಫಸ್ಟ್ ಬಂದವರು ಎಣಿಸ್ಕೊಂಡು ಈಗ ಅಳೋದೆಲ್ಲ ಸೀನ್ ಬೇಡ. ಮನೆಯನ್ನು ಎಣಿಸ್ಕೊಂಡು, ಮನೆಯ ತಿಂಡಿಯನ್ನು ಎಣಿಸ್ಕೊಂಡು, ಮನೆಯ ಪರಿಸರವನ್ನು ಎಣಿಸ್ಕೊಂಡು ಅಳೋದೇನು ಬೇಡ. ಆದರೆ ನಾವು ಮನಸ್ಸಲ್ಲಿರಬೇಕದು. ಎರಡನೇದು, ನಮ್ಮ ಜೀವನವನ್ನು ರೂಪಿಸುವವರು ಗುರುಗಳು ಮತ್ತು ನಮ್ಮೆಲ್ಲ ಮಾರ್ಗದರ್ಶಕರು, ಟೀಚರ್ಸ್ ಆ್ಯಂಡ್ ಮೆಂಟರ್ಸ್. LKG UKG ಇರ್ಬೋದು, ಅಥವಾ ಫಸ್ಟ್ ಸ್ಟ್ಯಾಂಡರ್ಡಿಂದ ಇವತ್ತಿನವರೆಗೆ ಏನಿದ್ದೀರಿ, ಅಥವಾ ನೀವು ಮುಂದೆ ಹೈಯರ್ ಎಜುಕೇಷನ್ಸ್ ಮಾಡಿದಾಗ ನಿಮಗೆ ಟೀಚ್ ಮಾಡಿ, ಅವ್ರು ಕೇವಲ ಅನ್ನಿಸ್ಬೋದು ನಿಮಗೆ, ನೀವು ಯಾವಾಗ ಹೈಯರ್ ಎಜುಕೇಷನ್ಸಿಗೆ ಬಂದಾಗ ದ ರೋಲ್ ಈಸ್ ಓನ್ಲಿ ಟು ಇಂಪಾರ್ಟ್ ದ ನಾಲೆಡ್ಜ್ ಮೋಸ್ಟ್ ಆಫ್ ದ ಟೈಮ್. ಬಟ್ ನೀವು ಪ್ರೈಮರಿ ಅಥವಾ ಹೈಸ್ಕೂಲ್ ಲೈಫನ್ನು ನೆನಪಿಸಿಕೊಂಡ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಇಂಪ್ಯಾಕ್ಟ್ ಮಾಡಿದಂಥ ಟೀಚರ್ಸ್ಗಳು ಸುಮಾರಷ್ಟು ಮಂದಿಯಿಂದ ಇದ್ದಾರೆ. ನೀವು ಇವತ್ತು ಹೀಗೆ ಇದ್ದೀರಿ ಅಥವಾ ಈ ಕೋರ್ಸನ್ನು ಸೆಲೆಕ್ಟ್ ಮಾಡಿದ್ದೀರಿ, ಇವತ್ತು ಇಲ್ಲಿ ಇದ್ದೀರಿ ಅನ್ನೋದಕ್ಕೆ ಬಹುಶಃ ಕೆಲವು ಶಿಕ್ಷಕರ ಪ್ರೇರಣೆ ಇರಬಹುದು. ಸೊ ಎರಡನೇ ಅಂಶ, ನಾವು ಯಾವುದನ್ನು ಜೀವನದಲ್ಲಿ ಯಾವಾಗಲೂ ನೆನಪಿಟ್ಕೊಳ್ಬೇಕು, ನಾವು ಯಾರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು, ನಾವು ಜೀವನದಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಟೀಚರ್ಸ್ ಮತ್ತು ಮೆಂಟರ್ಸಿಗೆ ಗ್ರ್ಯಾಟಿಟ್ಯೂಡನ್ನು ಕೊಡಬೇಕು. ಮೂರನೇದು, ಕೊನೆಗೆ ಪ್ರಶ್ನೆ ಕೇಳ್ತೇನೆ ನಾನು, ಕೇಳ್ಬೋದಲ್ಲ?
being a teacher, I will ask a question at the end. I wanted to mention about the 10 people we have to remember. So first thing I told you, parents and family. Second thing, teachers and mentors. Point number 3. ಬಹಳಷ್ಟು ಇಂಪ್ಯಾಕ್ಟ್ ಆಗುವಂಥದ್ದು ಎಸ್ಪೆಷಲಿ ನಿಮ್ಮ ಏಜ್ ಗ್ರೂಪ್ನಲ್ಲಿ ನಾವು ಕಲಿಯುವಂಥದ್ದು ನಮ್ಮ ಫ್ರೆಂಡ್ಸ್ ಮತ್ತು ಕ್ಲಾಸ್ಮೇಟ್ಸ್. ಪ್ರತಿ ಕ್ಲಾಸ್ನಲ್ಲಿ ಒಂದು ಸ್ಟೋರಿ ಇದೆ, ಹಾಸ್ಟೆಲ್ನ ಪ್ರತಿ ರೂಮ್ನಲ್ಲಿ ಒಂದು ಸ್ಟೋರಿ ಇದೆ, ಪ್ರತಿ ಬೆಂಚ್ಗಳಲ್ಲಿ ಒಂದು ಸ್ಟೋರಿ ಇದೆ. ಅವರೊಟ್ಟಿಗೆ ಹೊಡೆದಾಡ್ತೀವಿ, ಬೈಕೊಳ್ತೀವಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತದೆ, ಹೆಲ್ಪ್ ಮಾಡ್ತೀವಿ, ಕೆಲವು ದಿನ ಮುಖ ದಪ್ಪ ಮಾಡಿ ತಿರುಗ್ತೀವಿ, ಮತ್ತೆ ಒಂದಾಗ್ತೀವಿ. ಈ ಫ್ರೆಂಡ್ಸ್ ಮತ್ತು ಕ್ಲಾಸ್ಮೇಟ್ಸಿಂದ ಬಹಳಷ್ಟನ್ನು ಕಲಿತೇವೆ ನಾವು. ಸೊ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಆರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಫ್ರೆಂಡ್ಸ್ ಅಟ್ ಡಿಫ್ರೆಂಟ್ ಲೆವೆಲ್ಸ್. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ಆದರೆ ನನಗೆ ಒಂದು ಅನ್ನಿಸೋದು ಏನಂತ ಹೇಳಿದ್ರೆ, ಕೆಲವೊಂದು ಡೇಗಳಲ್ಲಿ ಮಾತ್ರ ನಾವು ನೆನಪಿಸಿಕೊಳ್ಳೋದು ನನ್ನ ಪ್ರಕಾರ ತಪ್ಪು. ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿದರೆ ಅದು ನ್ಯಾಷನಲ್ ಫೆಸ್ಟಿವಲ್ ಒಂದೇ ದಿನ ಇರುತ್ತೆ, ರಿಪಬ್ಲಿಕ್ ಡೇ ಅಂದರೆ ಒಂದು ದಿನ ಇರುತ್ತೆ. ಆದರೆ ನಾವು ಫಾದರ್ಸ್ ಡೇ, ಮದರ್ಸ್ ಡೇ, ಫ್ರೆಂಡ್ಶಿಪ್ ಡೇ, ವ್ಯಾಲೆಂಟೈನ್ಸ್ ಡೇ ಆ್ಯಂಡ್ ಸೋ ಆನ್, ಈ ಒಂದು ದಿನಕ್ಕೆ ನಾವು ಇಡೀ ವರ್ಷದ ಖುಷಿಯನ್ನು ಇಟ್ಟರೆ ಬಹುಶಃ ಉಳಿದ ದಿವಸಕ್ಕೆ ಅದಕ್ಕೆ ವ್ಯಾಲ್ಯೂ ಇಲ್ವಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಯಾಕಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಒಂದು ಫ್ರೆಂಡ್ಶಿಪ್ ಡೇ ಅಂತ ಬರ್ಬೋದು. ಚಿಲ್ಡ್ರನ್ಸ್ ಡೇ ನಾವೆಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದವರು ಸ್ಕೂಲಲ್ಲಿ. ಇನ್ನು ಸುಮಾರಷ್ಟು ಡೇಗಳನ್ನು ನೀವು ಸೆಲೆಬ್ರೇಟ್ ಮಾಡ್ತೀರಿ, ಅದು ನಿಮ್ಮ ವೈಯಕ್ತಿಕ, ನಾನು ಹೇಳಲ್ಲ ಅದನ್ನು. ಆದರೆ ಈ ಯಾವುದೇ ಒಂದು ರಿಲೇಷನ್ಶಿಪ್ನ ಅಥವಾ ಯಾವುದೇ ಒಂದು ಬಾಂಡಿಂಗಿಗೆ ವರ್ಷದ ಒಂದು ದಿನ ಇಟ್ಟರೆ ಸಾಕು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ನಾವು ಚಿಕ್ಕವರಿದ್ದಾಗ ಈ ಫಾದರ್ಸ್ ಡೇ, ಮದರ್ಸ್ ಡೇ ಅಂತ ಸೆಲೆಬ್ರೇಷನ್ ಇರಲಿಲ್ಲ. ನನಗೆ ಗೊತ್ತಿದ್ದಾಗೆ ಚಿಲ್ಡ್ರನ್ಸ್ ಡೇ ಇತ್ತು. ಫಾದರ್ಸ್ ಡೇ, ಮದರ್ಸ್ ಡೇ ಈ ಎಲ್ಲ ಟೆಕ್ನಾಲಜಿಗಳು ಜಾಸ್ತಿ ಆದ ಹಾಗೆ ಅದನ್ನು ಫಾದರ್ಸ್ ಡೇ ಅಂತ ಒಂದು ದಿನ ಅಪ್ಪನ ಫೋಟೋ ಹಾಕೋದು ಮೊಬೈಲಲ್ಲಿ, ಸ್ಟೇಟಸ್ ಎಲ್ಲ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅದೇ. ನಾವು ಒಂದು ದಿನಕ್ಕೆ ಯಾವುದೇ ಸೆಲೆಬ್ರೇಷನ್ಸನ್ನು ಇಡದೆ ಪ್ರತಿದಿನ ನೆನಪಿಸ್ಕೊಳ್ಳುವಾಗಾದರೆ ದಟ್ ಇಸ್ ಎ ರಿಯಲಿ ವೆರಿ ಸ್ಟ್ರಾಂಗ್ ಬಾಂಡ್. ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡಬೇಕಾಗಿಲ್ಲ. ಇದು ಒಂಥರ ಮಾಸ್ ಸೈಕಾಲಜಿ. ಎಲ್ಲರೂ ಮಾಡಿದ್ರು ನಾನು ಮಾಡದಿದ್ರು ಎಲ್ಲೋ ಬಾಕಿ ಉಳಿತೇನೆ ಅಂತ ನಾನು ಮಾಡೋದು ಖಂಡಿತ ಬೇಕಾಗಿಲ್ಲ. ಎಲ್ಲರೂ ಮಾಡ್ತಾರೆ ಅಂತ ನಾನು ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ನನ್ನ ಮನಸ್ಸಿಗೆ ಅನಿಸಿದರೆ ಅದನ್ನು ನಾನು ಮಾಡಬೇಕು. ಮೂರನೇದು, ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್. ವಿ ಹ್ಯಾವ್ ಟು ಬಿ ರಿಯಲಿ ಗ್ರೇಟ್ಫುಲ್ ಟು ದೆಮ್ ಬಿಕಾಸ್ ವಿ ಹ್ಯಾವ್ ಲರ್ನ್ಡ್ ಸೋ ಮೆನಿ ಥಿಂಗ್ಸ್ ಫ್ರಮ್ ದೆಮ್. ಆ್ಯಂಡ್ ಟುಡೇ there is an influence of our friends and classmates also to a larger extent, apart from what I told you the previous 2 points. ನಾಲ್ಕನೇದು, ನಮ್ಮ ನೇಚರ್. The nature is not your nature, it's a nature around us, environment. ಬಹಳಷ್ಟು ವಿಚಾರಗಳನ್ನು ನಾವು ಬೇರೆ ಬೇರೆ ಲೆವೆಲ್ನಲ್ಲಿ ಕಂಡುಕೊಂಡಿದ್ದೇವೆ. ಆಕ್ಸಿಜನ್ ಎಷ್ಟು ಇಂಪಾರ್ಟೆಂಟು, ನಾವು ಈ ಆಕ್ಸಿಜನನ್ನು ಬ್ರೀದ್ ಮಾಡ್ತೇವೆ ಅಂತ ಕರೆಕ್ಟಾಗಿ ಕಂಡುಕೊಂಡದ್ದು ಕೋವಿಡ್-19 ಬಂದಾಗ ಆಕ್ಸಿಜನ್ ಸಿಲಿಂಡರ್ಗಳನ್ನು ಎಳ್ಕೊಂಡು ಹೋದ ಹಾಗೆ. ಅಲ್ಲಿವರೆಗೆ ಬಹುಶಃ ಒಂದು ವನ ಮಹೋತ್ಸವ ಅಂತ ಕಾರ್ಯಕ್ರಮ ಮಾಡ್ತೇವೆ, ಮರಗಳ ಬಗ್ಗೆ, ಪ್ರಕೃತಿಯ ಬಗ್ಗೆ ಭಾಷಣ ಮಾಡ್ತೇವೆ, ಮರುದಿನ ಹೋಗಿ ಮರವನ್ನು ಕಡಿತೇವೆ ಅಥವಾ ಗಿಡವನ್ನು ನೆಟ್ಟು ಒಣಗಿಸಿ ಬಿಡ್ತೇವೆ. ಅದು ವನ ಮಹೋತ್ಸವ ಆಗ್ತದೆ, ವನ ಮಹೋತ್ಸವ ಹೋಗಿ. ನಮ್ಮ ಪ್ರಕೃತಿಯ ಬಗ್ಗೆ, ನಮ್ಮ ನೇಚರ್ನ ಬಗ್ಗೆ ನಮಗೆ ಖಂಡಿತವಾಗಿ ಗ್ರ್ಯಾಟಿಟ್ಯೂಡ್ ಇರಬೇಕು. ಯಾಕಂದರೆ ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲೋ ಪ್ರಕೃತಿ ಮುಂದೆ ನಮಗೆ ಯಾವ ಟೆಕ್ನಾಲಜಿ, ನಾವು ಎಷ್ಟು ಫಾಸ್ಟ್ ಇದ್ದೇವೆ, ನಾವೇನು ವೆರಿ ಇಂಟೆಲಿಜೆಂಟ್ ಹ್ಯೂಮನ್ ಬೀಯಿಂಗ್, ವಿ ಆರ್ ನಥಿಂಗ್ ಇನ್ ಫ್ರಂಟ್ ಆಫ್ ದ ನೇಚರ್. ಮಳೆ ಇಲ್ಲ, ತುಂಬ ಬಿಸಿಲು ಬಂದರೆ ಹೇಳ್ತೇವೆ ಅಯ್ಯೋ ಏನು ಸೆಕೆ ಇದು. ಮಳೆ ಸಿಕ್ಕಾಪಟ್ಟೆ ಬಂದರೆ ಅದಕ್ಕೂ ಪುನಃ ಬೈತೇವೆ, ಎಂಥ ಮಳೆ ಮಾರ. ಮೊನ್ನೆವರೆಗೆ ನಾವೇ ಬೈತಾ ಇದ್ವಿ, ಬರ್ಸನೆ ಬರ್ಪಿಚ್ಚು ದಾಲ್ ಮಳೆ ಇಲ್ಲ ಈ ಸಲ, ಎಂಥ ಅವಸ್ಥೆ ಮಾರ್ರೆ. ಮಳೆ ಜೋರು ಬಂದ ಕೂಡ ಮತ್ತೆ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಎಂಥ ಮಳೆ ಇದು. ವಿಂಟರ್ ಬಂದರೆ ಎಂಥ ಚಳಿ. ನಮ್ಗೆ ಯಾವುದ್ರಲ್ಲೂ ನಮ್ಮ ಸಮಾಧಾನ ಇಲ್ಲ. ಇದು ಓನ್ಲಿ ಹ್ಯೂಮನ್ ಬೀಯಿಂಗ್. ಬೇರೆ ಪ್ರಾಣಿಗಳು ಇದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡಲ್ಲ. ನಮಗೆ ಯಾವುದ್ರಲ್ಲೂ ಸಮಾಧಾನ ಇಲ್ಲ. ಅದು ಎಲ್ಲದಕ್ಕೂ ಬೈಯೋದು ನಾವು. ರಿಯಲಿ ಅದರ ನೆಸೆಸಿಟಿ ಇದೆಯಾ, ಅಥವಾ ಆಡ್ ಟೈಮಿಂಗ್ಸ್ನಲ್ಲಿ ಬಂದರೆ ಎಷ್ಟು ಉಪದ್ರ ಆಗುತ್ತೆ. ನಾನಿವತ್ತು ಕೊಡೆ ತಗೊಂಡು ಬಂದಿಲ್ಲ, ಇವತ್ತೇ ಮಳೆ ಬಂದಿದೆ, ನಾನು ಚಂಡಿ ಆದೆ ಅಂತ ಪ್ರಕೃತಿಗೆ ಬೈದರೆ ಸಮಸ್ಯೆ ಇರೋದು ನನ್ನಲ್ಲಿ, ಪ್ರಕೃತಿಯಲ್ಲ.
ಆದರೆ ಕೊಡೆ ಕೊಟ್ಟವರಿಗೆ ಥ್ಯಾಂಕ್ಸ್ ಹೇಳುವಂಥ ಒಳ್ಳೆ ಮನಸ್ಸು ನಮಗಿರಬೇಕು. ಸೊ ನೇಚರ್, 4ನೇ ಪಾಯಿಂಟ್, ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ದ ನೇಚರ್. ನೇಚರ್ನ ಬಗ್ಗೆ ಮಾತಾಡ್ತಾ ಹೋದರೆ ಸಿಕ್ಕಾಪಟ್ಟೆ ಮಾತಾಡ್ಬೋದು, ನನ್ನ ಟೈಮ್ ಲಿಮಿಟ್ನಲ್ಲಿ ಅಷ್ಟು ಸಾಕಾಗಲಿಕ್ಕಿಲ್ಲ. ಸೊ ದ 4th ಪಾಯಿಂಟ್ ಇಸ್ ಅ ನೇಚರ್. 5ನೇದು, ನಾವು ಬೇರೆ ಬೇರೆ ಆಕ್ಯುಪೇಷನ್ಸ್ಗಳ ಬಗ್ಗೆ ಮಾತಾಡ್ತೇವೆ, ಬೇರೆ ಬೇರೆ ಜಾಬ್ನ ಬಗ್ಗೆ ಮಾತಾಡ್ತೇವೆ. ಬಟ್ ಕೆಲವೊಂದು ಕಡೆ ಈಗ ಏನಾಗಿದೆ ಅಂತ ಹೇಳಿದರೆ, ನಾವು ಯಾವುದೋ ಒಂದು ಫಾಸ್ಟ್ ಮೂಮೆಂಟ್ನಲ್ಲಿ, ದ ರಿವಲ್ಯೂಷನ್, ನೀವೇನು ಇಂಡಸ್ಟ್ರಿಯಲ್ ಎರಾ ಅಂತ ಹೇಳ್ತೀರಿ, ಒಂದು ಕಡೆ ಫಾರ್ಮರ್ಸ್ ಆರ್ ಕ್ವೈಟ್ ನೆಗ್ಲೆಕ್ಟೆಡ್. ನಮ್ಮಲ್ಲಿ ಕೂಡ ಯಾರಾದರೂ ನೀವು ಹೋಗಿ ಬೇಸಾಯ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲ ನಮ್ಮ ಅಪ್ಪ ಮಾಡಿದ್ದಾರೆ, ನನ್ನ ಅಜ್ಜ ಮಾಡಿದ್ದಾರೆ, ನಾನು ಯಾಕೆ ಮಾಡಬೇಕು, ಅದರಲ್ಲಿ ಸಮಸ್ಯೆ ಇದೆ ಅಂತ ನಾವು ಹೌದು, ಪ್ರಾಕ್ಟಿಕಾಲಿಟಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಆದರೆ ಫಾರ್ಮರ್ಸ್ ಏನು ಬೆಳೆದಿಲ್ಲ ಅಂಥೇಳಿ ಆದರೆ ನಮ್ಮ ಏನು ಟೆಕ್ನಾಲಜಿ ಇದೆ, ನಮ್ಮ ಹಸಿವನ್ನು ನೀಗಿಸ್ಲಿಕ್ಕೆ ಅದಕ್ಕೆ ಸಾಧ್ಯ ಇದೆಯಾ? ಜ್ಞಾನದ ಹಸಿವನ್ನು, ಜ್ಞಾನದ ದೃಶ್ಯವನ್ನು ಟೆಕ್ನಾಲಜಿ ನೀಡ್ಬೋದು, ಆದರೆ ದೇಹದ ಹಸಿವನ್ನು ನೀಗಿಸಬೇಕಾದ್ರೆ ಆಹಾರ ಬೇಕು. ಎಲ್ಲವೂ ಸಿಂಥೆಟಿಕ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನ್ಯಾಚುರಲ್ ಆಗಿ ನಾವು ಫುಡ್ಡನ್ನು ಗ್ರೋ ಮಾಡಬೇಕು ಅಂತೇಳಿ ಆದರೆ ವಿ ಹ್ಯಾವ್ ಟು ಸಲ್ಯೂಟ್ ದ ಫಾರ್ಮರ್ಸ್ ಆ್ಯಂಡ್ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ದೆಮ್. ವಿ ಹ್ಯಾವ್ ಟು ಹ್ಯಾವ್ ದ ಗ್ರ್ಯಾಟಿಟ್ಯೂಡ್ ಟು ದ ಪೀಪಲ್ ಹೂ ಈಸ್ ಸ್ಪೆಂಡಿಂಗ್ ದೇರ್ ಲೈಫ್ ಟೈಮ್. ನಮ್ಮ ಕೆಲವು ಪೇರೆಂಟ್ಸ್ ಫಾರ್ಮರ್ಸ್ ಇರ್ಬೋದು, ನಮ್ಮ ಪಕ್ಕದಲ್ಲಿ ಕೆಲವು ಜನ ಫಾರ್ಮರ್ಸ್ ಇರ್ಬೋದು. ಸೊ ವಿ ಹ್ಯಾವ್ ಟು ಸಲ್ಯೂಟ್ ದ ಫಾರ್ಮರ್ಸ್ ಹೂ ಆರ್ ಕಾಂಟ್ರಿಬ್ಯೂಟಿಂಗ್ ಟು ಆರ್ ಲೈಫ್. ಇದನ್ನೆಲ್ಲ ನಾವು ಕಮರ್ಷಿಯಲಿ ಮಾತಾಡಲಿಕ್ಕಾಗಲ್ಲ. ನಾನು ಅಂಗಡಿಗೆ ಹೋಗಿ ರೈಸ್ ತಗೊಂಬರ್ತೇನೆ, ಇನ್ನೊಂದು ಕಾಲ ಬರ್ಬೋದು ರೈಸ್ ಯಾವುದ್ರಲ್ಲಾಗತ್ತೆ, ಗಿಡದಲ್ಲಾಗತ್ತಾ, ಮರದಲ್ಲಾಗತ್ತಾ, ಯಾವ ಫ್ಯಾಕ್ಟ್ರಿಯಲ್ಲಿ ಬರುತ್ತೆ ಅಂತ ಕೇಳೋ ಟೈಮ್ ಬರಬಹುದೇನೋ. ಯಾಕಂದರೆ ಎಲ್ಲ ನಮಗೆ ಕೊಂಡಿ ಕಳಿಸ್ತಾ ಇದೆ. ಬರುವಂಥ ಜನ್ರೇಷನ್ಗಳಲ್ಲಿ ಕೃಷಿಯ ಬಗ್ಗೆ ಇಂಟ್ರೆಸ್ಟ್ಗಳು ಕಡಿಮೆ ಆಗ್ತಾ ಇದೆ. ಇದು ಕಂಡುಕೊಂಡಂಥ ಸತ್ಯ. ಸರಿ ತಪ್ಪು ಅನ್ನೋಂಥ ವಿಶ್ಲೇಷಣೆ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಬಟ್ ಅದನ್ನು ಕಂಡುಕೊಳ್ಬೇಕಾಗಿದೆ. ಎಲ್ಲೋ ಅಲ್ಲೋ ಇಲ್ಲೋ ನೀವು ಕೆಲವೊಂದು ನ್ಯೂಸ್ಗಳನ್ನು ಓದಿರ್ತೀರಿ, IT ಟೆಕ್ ಫೀಲ್ಡಲ್ಲಿದ್ದವರು ಅದನ್ನೆಲ್ಲ ಬಿಟ್ಟು ಬಂದು ಊರಿಗೆ ಬಂದು ಕೃಷಿ ಮಾಡಿದ್ದಾರೆ, ಬೇಸಾಯ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬರಿಬ್ಬರು ಮಾಡಿದರೆ ಅಂಥ ರಿವಲ್ಯೂಷನ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜದಲ್ಲಿ ಒಂದು ಬ್ಯಾಲೆನ್ಸ್ ಮಾಡಬೇಕು ಅಂತೇಳಿ ಆದರೆ ಎವ್ರಿ ಆಕ್ಯುಪೇಷನ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಇಂಪಾರ್ಟೆನ್ಸ್. ಬಹುಶಃ ನಾನು ಇದೇ ಆಗಬೇಕು ಅಂತ ಹೊರಟಾಗ ಅದನ್ನು ಆಗಬೇಕು, ಗುರಿ ಸಾಧಿಸಬೇಕು, ಅದರಲ್ಲಿ ಸೆಕೆಂಡ್ ಥಾಟ್ ಇಲ್ಲ. ಆದರೆ ಆ ಫೀಲ್ಡಿಗೂ ಕೂಡ ಅದರದ್ದೇ ಆದಂಥ ಮಹತ್ವ ಇದೆ, ವ್ಯಾಲ್ಯೂ ಇದೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. 5th ಪಾಯಿಂಟ್ ಐ ವಾಂಟೆಡ್ ಟು ಸೇ, ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಫಾರ್ಮರ್ಸ್. 6ನೇ ಪಾಯಿಂಟ್, ದ ಪೀಪಲ್ ಅರೌಂಡ್ ಅಸ್ ಹೂ ಇಸ್ ವರ್ಕಿಂಗ್ ಇನ್ ದ ಡಿಫರೆಂಟ್ ಜಾಬ್ಸ್, ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ದೆಮ್. ನನಗೆ ಒಂದು ಘಟನೆ ನೆನಪಾಗತ್ತೆ. ಸುಮಾರು 10-12 ವರ್ಷಗಳ ಹಿಂದೆ ಬೆಂಗಳೂರಿನಿಂದ ಉಡುಪಿಗೆ ಬಂದಾಗ ನನ್ನ ಎದುರಿನ ಒಬ್ಬರು ಪ್ರಯಾಣಿಕರು ಬಸ್ ಇಳಿಯುವಾಗ ಬಸ್ ಸ್ಟ್ಯಾಂಡಲ್ಲಿ, ಉಡುಪಿ ಬಸ್ ಸ್ಟ್ಯಾಂಡಲ್ಲಿ ನೈಟ್ ಟ್ರಾವೆಲ್ ಮಾಡಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದೆ. ಡ್ರೈವರಿಗೆ ವಿಶ್ ಮಾಡಿ ಹೇಳ್ತಾರೆ, ಥ್ಯಾಂಕ್ ಯು ಅಣ್ಣ. ನನಗೆ ಶಾಕ್ ಆಯಿತು. ನಾನು ಅಲ್ಲಿವರೆಗೆ ನನಗೂ ಅನ್ನಿಸ್ಲಿಲ್ಲ ಡ್ರೈವರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತ. ನಾನು ನಿಮ್ಮ ಹಾಗೆ ಸ್ವಲ್ಪ ಪ್ರಾಕ್ಟಿಕಲಿ ಥಿಂಕ್ ಮಾಡಿದೆ. ನಾನು ಟಿಕೆಟ್ ಬುಕ್ ಮಾಡಿದ್ದೇನೆ, ಟಿಕೆಟಿಗೆ ಪೇ ಮಾಡಿದ್ದೇನೆ, ಅವಾಗ ಕರ್ಕೊಂಡು ಬಂದ, ಇಲ್ಲಿ ಬಿಟ್ಟ, ಮುಗೀತಲ್ಲ. ನಾನು ಮತ್ತೆ ಆಲೋಚನೆ ಮಾಡಿದ್ದೀವಿ, ಯಾಕೆ ಥ್ಯಾಂಕ್ಸ್ ಹೇಳಿರ್ಬೋದು. ಹೇಳ್ತೀರಾ ಮಕ್ಕಳೇ, ನಾವು ಒಂದು ಬಸ್ ಜರ್ನಿ ಮಾಡಿದ್ದೇವೆ, ನೀವೆಲ್ಲ ದೂರದಿಂದ ಬರೋರು, ಓವರ್ ನೈಟ್ ಟ್ರಾವೆಲ್ ಮಾಡಿ ಬರ್ತೀರಾ, ಬಸ್ ಇಳಿದು ಬರುವಾಗ ಡ್ರೈವರಿಗೆ ಒಂದು ಥ್ಯಾಂಕ್ ಯು ಹೇಳಿದ್ರೆ ನಮ್ಮದೇನು ಗಂಟು ಖರ್ಚಾಗತ್ತಾ? ಆದರೆ ಆ ಥ್ಯಾಂಕ್ ಯು ಹೇಳೋದು ಮನಸ್ಸಿಂದ ಬರಬೇಕು. ಸುಮ್ಮನೆ ಯಾರೋ ಹೇಳಿದ್ದಾರೆ ಅಂತ ಕಾಟಾಚಾರಕ್ಕೆ ಥ್ಯಾಂಕ್ಸ್ ಹೇಳೋದಲ್ಲ. ಇಮ್ಯಾಜಿನ್ ಮಾಡಿ, ನೀವು ರಾತ್ರಿ ನಿದ್ರೆ ಮಾಡಿ ಟ್ರಾವೆಲ್ ಮಾಡ್ತಾ ಇದ್ದೀರಿ, ಆ ಡ್ರೈವರ್ ಎಲ್ಲಾದರೂ ಸ್ವಲ್ಪ ಕಣ್ಣು ಕೂರಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾಯಿತ್ತು? ಟಿಕೆಟ್ ಈಸ್ ಡಿಫ್ರೆಂಟ್ ಸ್ಟೋರಿ. ನಾವೆಲ್ಲದನ್ನು ಕಾಮರ್ಸ್ ಲ್ಯಾಂಗ್ವೇಜಲ್ಲಿ ಮಾತಾಡಲಿಕ್ಕಾಗಲ್ಲ, ಅಲ್ಲಿ ಹ್ಯುಮ್ಯಾನಿಟಿ ಮ್ಯಾಟರ್ಸ್ ಆಗುತ್ತೆ. ನಮಗೋಸ್ಕರ ಇಡೀ ರಾತ್ರಿ ನಿದ್ದೆ ಬಿಟ್ಟು ಬಸ್ಸನ್ನು ಚಲಾಯಿಸಿದಂಥ ಚಾಲಕನಿಗೆ ನಾನು ಥ್ಯಾಂಕ್ಸ್ ಹೇಳಿದರೆ ಖಂಡಿತವಾಗಿ ಅದು ತಪ್ಪಲ್ಲ. ನಾನು ಅಲ್ಲಿಂದ ಆ ದಿವಸದಿಂದ ಅಭ್ಯಾಸ ಮಾಡಿಕೊಂಡೆ. ಬಸ್ಸಲ್ಲಿ ಅದು ನಾನು ಹೇಳ್ತಾ ಇರೋದು ಓವರ್ ನೈಟ್ ಜರ್ನಿ ಅಥವಾ ಲಾಂಗ್ ಜರ್ನಿ ಮಾತ್ರ ಅಂತಲ್ಲ.
ಹಾಗಂತ ಇದು ಪ್ರಾಕ್ಟಿಕ್ಯಾಲಿಟಿ ಮತ್ತು ಕಷ್ಟ. ನೀವು ಇಲ್ಲಿಂದ ಉಡುಪಿ ಹೋಗಿ ಬರ್ತೀರಿ 5-6 ಕಿಲೋಮೀಟ್ರಿಗೆ, ಇಳಿಯುವಾಗ ಡ್ರೈವರ್ನ ಹುಡ್ಕೊಂಡು ಹೋಗಿ ಥ್ಯಾಂಕ್ಸ್ ಹೇಳಿದ್ರೆ ಪಕ್ಕದವ್ರು ಹೇಳ್ತಾರೆ ಎಂತ ಮಾರಿ ಅವರಿಗೆ. ಆದರೆ ದೇ ಆರ್ ದ ಪೀಪಲ್ ಹೂ ಈಸ್ ಮೇಕಿಂಗ್ ಅಸ್ ಹ್ಯಾಪಿ. ಸೊ ಇಫ್ ಯು ಶೋ ಗ್ರ್ಯಾಟಿಟ್ಯೂಡ್ ಟು ಅ ಪರ್ಸನ್ ಲೈಕ್ ದ್ಯಾಮ್, ವಾಟ್ ವಿ ಆರ್ ಲೂಸಿಂಗ್? ಸೊ ನನ್ನ ಪ್ರಕಾರ ತಪ್ಪಲ್ಲ, ನಿಮ್ಮ ಪ್ರಕಾರ ಬಿಟ್ಟಿದ್ದು. ಸೊ ವಿ ಕ್ಯಾನ್ ಹ್ಯಾವ್ ಅ ಗ್ರ್ಯಾಟಿಟ್ಯೂಡ್ ಟು ಸಚ್ ಪೀಪಲ್. ಇಸ್ ಇಟ್ ಓನ್ಲಿ ಡ್ರೈವರ್? ದರ್ ಆರ್ ಸೋ ಮೆನಿ ಪೀಪಲ್. ಓಕೆ, ಡಾಕ್ಟರ್, ನಮಗೆ ಹೋಲ್ ಹ್ಯೂಮನ್ ಸಿಸ್ಟಮಲ್ಲಿ ಎಷ್ಟು ಕಾಂಪ್ಲಿಕೇಟೆಡ್ ಇದೆ, ಏನು ಸಮಸ್ಯೆ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಏನೋ ಒಂದು ಹೆಲ್ತ್ ಅಪ್ಸೆಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಈ ಹ್ಯೂಮನ್ ಸಿಸ್ಟಮ್ ಎಷ್ಟು ಕಾಂಪ್ಲಿಕೇಟೆಡ್ ಇದೆ ಅಂತ. ಜಸ್ಟ್ ಫಾರ್ ಯುವರ್ ನಾಲೆಡ್ಜ್, ನಮ್ಮ ಬ್ಲಡ್ಡಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಅನ್ನುವಂಥ 2 ಎಲಿಮೆಂಟ್ಸ್ ಇದೆ. ನಾನು ಕೆಮಿಸ್ಟ್ರಿ ಪರ್ಸನ್ ಆದ್ದರಿಂದ ಇಲ್ಲಿ ನಾನ್ ಕೆಮಿಸ್ಟ್ರಿ ಸ್ಟೂಡೆಂಟ್ಸಿಗೆ ಕೂಡ ಇದನ್ನು ನಾನು ಹೇಳಬೇಕು ಅಂತ ನನ್ನ ಅನಿಸಿಕೆ. ಈ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ ಅನ್ನುವಂಥ 2 ಅಯಾನ್ಸ್ ನಮ್ಮ ಬ್ಲಡ್ನಲ್ಲಿ ಎಲೆಕ್ಟ್ರೋಲೈಟ್ಸ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಓಲ್ಡ್ ಏಜ್ನಲ್ಲಿ ಕೆಲವರಿಗೆ ಮೆಮರಿ ಲಾಸ್ ಆಗುತ್ತೆ. ಮನೇಲಿ ಅಜ್ಜಿ ಇರ್ಬೋದು, ಕೆಲವು ಸಲ ನೀವು ಕೇಳಿರ್ತೀರ, ಅವರು 25-30 ವರ್ಷ ಹಿಂದಿದ್ದು ಹೇಳ್ತಾರೆ. ಸಡನ್ನಾಗಿ ನೀವು 5 ನಿಮಿಷ ಮೊದಲು ಹೋಗಿ ನಾನು ಬಂದಿದ್ದೇನೆ ಅಂತ ಹೇಳಿದ್ರೆ ನೀವು ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ಕೇಳ್ತಾರೆ, ನೀ ಎಷ್ಟೊತ್ತಿಗೆ ಬಂದಿದ್ದು? ಇನ್ನು ಕೆಲವರು ಇನ್ನೊಂದು ಮೆಮರಿ ಲಾಸ್ ಲೆವೆಲ್, ನೀನು ಯಾರು ಅಂತಲೂ ಕೇಳ್ತಾರೆ ಕೆಲವು ಸಲ. ಅಂದರೆ ಅವರು ಪರಿಚಯ ಹಿಡಿಲಿಲ್ಲ ಅಂತಲ್ಲ, ನೆನಪಾಗ್ತಾ ಇಲ್ಲ ಅವರಿಗೆ. ಸೊ ಈ ಒಂದು ಸಣ್ಣ ಟೆಕ್ನಿಕ್ ಏನಿದೆ, ಅದು ಈ ಸೋಡಿಯಂ ಮತ್ತು ಪೊಟ್ಯಾಷಿಯಮ್ 2ರ ಕಾನ್ಸಂಟ್ರೇಷನಿಂದ ಡಿಸೈಡ್ ಆಗೋದು ನಮ್ಮ ನ್ಯೂರಾನ್ಸಲ್ಲಿ, ನಮ್ಮ ನರ್ವ್ ಸೆಲ್ಸಲ್ಲಿ. ಈ ಒಂದು ಕಂಟೆಂಟ್ ಸ್ವಲ್ಪ ಆಚೀಚೆ ಆದರೆ ನಾವು ಟೋಟಲಿ ಅಬ್ನಾರ್ಮಲ್ ಆಗ್ತೀವಿ. ಹಾಗಿದ್ರೆ ರೋಲ್ ಆಫ್ ಡಾಕ್ಟರ್ಸ್ ಇಮ್ಯಾಜಿನ್ ಮಾಡಿ. ನಾವೆಲ್ಲ ಡಾಕ್ಟರ್ಸನ್ನು ನೆನಪು ಮಾಡ್ಕೊಳ್ಳೋದು ಹುಷಾರಿಲ್ಲದಾಗ ಮಾತ್ರ, ಬೇರೆ ದಿನ ಖಂಡಿತ ಥಿಂಕ್ ಮಾಡಲ್ಲ. ಆದರೆ ನಾವು ಏನೋ ಸಮಸ್ಯೆ ಬಂತು, ಎಲ್ಲೋ ನಿನ್ನಷ್ಟೇ ಒಂದು ಕೇಳಿದ್ದು, ಮೂಗಿಗೆ ಹಾಕಬೇಕಾದಂಥ ಡ್ರಾಪ್ಸನ್ನು ಕಣ್ಣಿಗೆ ಹಾಕಿ ಐಸೈಟ್ ಮಗು ಕಳ್ಕೊಂಡಿದೆ ಅಂತ. ಒಂದು ಸಣ್ಣ ಮಿಸ್ಟೇಕ್ ಡಾಕ್ಟರ್ ಮಾಡಿದರೆ, ನೋಯಿಂಗ್ಲಿ ಅಲ್ಲ ಅನ್ನೋಯಿಂಗ್ಲಿ ಮಾಡಿದರೆ, ವಾಟ್ ವಿಲ್ ಬಿ ದ ಇಂಪ್ಯಾಕ್ಟ್? ಸೊ ನಾವು ಡಾಕ್ಟರ್ಸ್ ಹತ್ರ ಒಂದು ಮೆಡಿಸಿನ್ ತಗೊಂಬಂದರೆ ಅವರಿಗೆ ಥ್ಯಾಂಕ್ಸ್ ಹೇಳಿದರೆ ಖಂಡಿತ ಅದು ಏನು ತಪ್ಪಲ್ಲ. ವಿ ಹ್ಯಾವ್ ಟು ಹ್ಯಾವ್ ಅ ಗ್ರ್ಯಾಟಿಟ್ಯೂಡ್ ಟು ಡಾಕ್ಟರ್ಸ್, ನರ್ಸಸ್, ಎನಿಬಡಿ ಇನ್ ದ ಬಯೋಮೆಡಿಕಲ್ ಫೀಲ್ಡ್. Not only that, electrician, carpenters, any people around us we meet in a day-to-day life, we can be thankful to them. Okay? ಈ ಗ್ರ್ಯಾಟಿಟ್ಯೂಡ್ ಎಲ್ಲೆಲ್ಲ ನಮ್ಮ ಡೇ-ಟು-ಡೇ ಲೈಫಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೇನೆ. 7ನೇದು, our society and our country totally. When I say you can be patriotic or not, ಬಹುಶಃ ನಾವು ಕರ್ನಾಟಕದಲ್ಲಿದ್ದಾಗ ನಾವು ಕನ್ನಡಿಗರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ಇಲ್ಲಿ ಬೇರೆ ರಾಜ್ಯದವರು ಇರಬಹುದು, ಆದರೆ ಬೀಯಿಂಗ್ ಎ ಇಂಡಿಯನ್ ನಮಗೆ ಅದನ್ನು ಯಾರು ಪ್ಯಾಟ್ರಿಯಾಟಿಕ್ ಆಗಿ ಮಾತಾಡಬೇಕು ಅಥವಾ ಇನ್ನೊಬ್ಬರ ಹತ್ರ ಸ್ಪೀಚ್ ಕೇಳಿ ಬರಬೇಕು ಅಂತಿಲ್ಲ, ನಮ್ಮ ಮನಸ್ಸಲ್ಲೇ ಬರುತ್ತೆ. ಯಾರೋ ನ್ಯಾಷನಲ್ ಅಂತ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಎದ್ದು ನಿಲ್ತೇವೆ. That is a respect towards our nation. And we have to be grateful to our nation and society, because there are so many countries in the world where the people feel unsafe every minute. And we are very comfortable in India, irrespective of there are so many issues happening in the world. Whatever be the world war happening or stopped recently, still effects may be there, but still did we had any tension? ಏನಾದರೂ ಆಗುತ್ತಾ ಹೆದರ್ಕೊಂಡು ನಾವು ಕೂತಿದ್ವಿ? ನಾವು ರುಟೀನಾಗಿ ನಮ್ಮ ವರ್ಕನ್ನು ಮಾಡ್ತಾ ಇದ್ದೇವೆ. ಇರಾನ್ ಏನಾಯಿತು, ಇಸ್ರೇಲ್ ಏನಾಯಿತು, ಅಮೇರಿಕ ಏನು ಮಾಡ್ತಾ ಇದ್ದಾರೆ, ಡೊನಾಲ್ಡ್ ಟ್ರಂಪ್ ಏನು ಸ್ಟೇಟ್ಮೆಂಟ್ ಕೊಟ್ಟ, ನ್ಯೂಸ್ ಪೇಪರ್ ನ್ಯೂಸ್ ನೋಡಿದೆ, ರಿಲ್ಯಾಕ್ಸ್ಡ್ ಆಗಿ ನಾವಿದ್ದೇವೆ ಇಂಡಿಯಾದಲ್ಲಿ. ಯಾಕೆ? ಬಿಕಾಸ್ ವಿ ಫೀಲ್ ಸೇಫ್ ಇನ್ ದಿಸ್ ಕಂಟ್ರಿ. ಸೊ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಬಿ ಇಂಡಿಯನ್. And we have to be grateful because we are born in this safe country. But you can't expect this always.
ನೀವು 50 ವರ್ಷ ಬಿಟ್ಟು ಹೀಗೆ ಇರುತ್ತೆ ಪರಿಸ್ಥಿತಿ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ವಿ ಕ್ಯಾನ್ ಪ್ರೆಡಿಕ್ಟ್ ದ ಫ್ಯೂಚರ್, ಬಟ್ ಬೀಯಿಂಗ್ ಪ್ರೆಸೆಂಟ್ ವಿ ಕ್ಯಾನ್ ಟಾಕ್. ವಿ ಫೀಲ್ ವೆರಿ ಸೇಫ್ ಇನ್ ಇಂಡಿಯಾ. ಸೊ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಅವರ್ ನೇಷನ್ ಆ್ಯಂಡ್ ಸೊಸೈಟಿ. ವೆನ್ ಐ ಸೇ ಸೊಸೈಟಿ, ಸಿ ದ ಪೀಪಲ್ ಅರೌಂಡ್ ಯು. ನಿಮ್ಮ ನೈಬರ್ ನೀವೇನೋ ಮಿಸ್ಟೇಕ್ ಮಾಡಿದಾಗ ಹೇಳ್ತಾರೆ, ಬಹಳ ಬೇಗ ಸಿಟ್ಟು ಬರುತ್ತೆ. ಅವ್ರು ಯಾರು ನಮ್ಗೆ ಹೇಳಲಿಕ್ಕೆ, ನಾವೇನು ಅವ್ರು ಹೇಳಿದ್ ಕೇಳಬೇಕಾ? ಬಟ್ ಪುರಂದರದಾಸರು ಹೇಳಿದಂಥ ಒಂದು ಮಾತು ನೆನಪಾಗುತ್ತೆ, ನಿಂದ ಕರಿರಬೇಕು. ನಮ್ಮ ಮನೆ ಹತ್ತಿರದಲ್ಲೇ ನಮ್ಮನ್ನು ಕಮೆಂಟ್ ಮಾಡೋರು, ಕ್ರಿಟಿಸೈಸ್ ಮಾಡೋರು ಇದ್ದರೆ ಖಂಡಿತ ನಾವು ಥಿಂಕ್ ಮಾಡ್ತಾ ಇರ್ತೇವೆ. ನಾವು ಒಂದು ಸಲ ನೀನು ಮಾಡಿ ಸರಿಯಲ್ಲ ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ. 10 ಜನ ಅದನ್ನು ಹೇಳಿದಾಗ ನಾವು ಸ್ಟಾರ್ಟ್ ಥಿಂಕಿಂಗ್, ಹೌದೇನೋ, ಒಬ್ಬರು ಹೇಳಿದ್ರೆ ಇಲ್ಲ, ಸುಮಾರು ಜನ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನನ್ನಲ್ಲಿ ತಪ್ಪಿರಬಹುದೇನೋ ಅನ್ನೋದನ್ನು ನಾವು ಆಲೋಚನೆ ಮಾಡ್ತೇವೆ. ಸೊ ಸೊಸೈಟಿ ವಿಲ್ ಗೈಡಸ್. ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ ಸೊಸೈಟಿಯಲ್ಲಿ, ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು. ಕೆಲವರಂತೂ ಓವರಾಗಿ ಮಾಡ್ತಾರೆ, ಪಕ್ಕದ ಮನೆಯವರು ಬಿಡಿ, ಅವರಿಗೆ ನಿಮ್ಮ ಮನೇಲಿ ಏನಾಗುತ್ತೆ ಅನ್ನೋದೇ ತಲೆ ಬಿಸಿ. ಅವ್ರ ಮನೇಲಿ ಇದೆಯಲ್ಲ ನಾರ್ಮಲ್ ಆಗಿ. ನಮ್ಮ ಬಟ್ಲಲ್ಲಿ ಹೆಗ್ಗಣ ಬಿದ್ದು ಸತ್ರು ಇನ್ನೊಬ್ಬರು ಬಟ್ಲಲ್ಲಿರೋದನ್ನು ಮಾಸ್ಕಿಟೋನ ಸೊಳ್ಳೆನ ನೋಡಿ ಕಮೆಂಟ್ ಮಾಡೋರು ಇರ್ತಾರೆ. ನಾನು ಅವರನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಆದರೆ ನಮ್ಮ ಸೊಸೈಟಿ ಕೂಡ ನಮಗೆ ಏನೋ ಹೀಗಲ್ಲ, ನೀನು ಸರಿ ತಪ್ಪು ದಾರಿಗೆ ಹೋಗ್ತಾ ಇದೆಯಾ, ಅಲ್ಲಿ ಹೋಗಬೇಡ, ಇದು ಸರಿ ದಾರಿ ಅನ್ನುವಂಥ ಒಂದು ಏನು ಗೈಡ್ಲೈನ್ಸ್ ನಾವು ಮನೆಯಿಂದ ಕಲ್ತಿರ್ತೇವೆ. ಆದರೂ ಕೆಲವೊಮ್ಮೆ ನಮ್ಮ ಕಡೆಯಿಂದ ತಪ್ಪಾದಾಗ ನಮ್ಮನ್ನು ಸರಿ ಮಾಡುವಂಥ ಕೆಲಸ ನಮ್ಮ ಸಮಾಜ ಮಾಡುತ್ತೆ. ಬಹಳಷ್ಟು ಅವಕಾಶಗಳನ್ನು ನಮಗೆ ಸಮಾಜ ಕೊಡುತ್ತೆ. ಬಹುಶಃ ನಮ್ಮ ಸಮಾಜವನ್ನು ನೀವು ಖಂಡಿತವಾಗಿ ಹೇಳ್ತೀರಿ, ನೀವು ಒಂದು ಒಳ್ಳೆ ಸಾಧನೆ ಮಾಡಿದಾಗ ನಿಮ್ಮ ಮನೆಯವರು ಮಾತ್ರ ಅಲ್ಲ, ಪಕ್ಕದ ಮನೆಯವರು ಸೆಲೆಬ್ರೇಟ್ ಮಾಡ್ತಾರೆ. ಊರಿನಲ್ಲೂ ಎಷ್ಟೋ ಕಡೆ ಕಟ್ಔಟ್ಸ್ ಹಾಕಿ, ಬ್ಯಾನರ್ಸ್ ಹಾಕಿ ಸೆಲೆಬ್ರೇಷನ್ಸ್ ಮಾಡಿದವರಿದ್ದಾರೆ. ಬೇರೆ ಬೇರೆ ಅಸೋಸಿಯೇಷನ್ಸ್ಗಳಿರ್ಬೋದು, ಬೇರೆ ಬೇರೆ ಕ್ಲಬ್ಸ್ಗಳಿರ್ಬೋದು, ನಿಮ್ಮನ್ನು ಫೆಲಿಸಿಟೇಟ್ ಮಾಡ್ತಾರೆ. ಅಂದರೆ ಸಮಾಜಕ್ಕೂ ಒಂದು ಜವಾಬ್ದಾರಿ ಇದೆ. ಅವರು ನಿಮ್ಮನ್ನು ಒಳ್ಳೆಯದನ್ನು ಮಾಡಿದಾಗ ಗುರುಸ್ತಾರೆ. ಹಾಗೆ ಎಲ್ಲಾದರೂ ತಪ್ಪು ಮಾಡುವಂಥ ಪಾಸಿಬಿಲಿಟೀಸ್ ಇದ್ದರೆ ನಿಮ್ಮನ್ನು ಕರೆಕ್ಷನ್ಸ್ ಮಾಡುವಂಥ ಕೆಲಸವನ್ನು ಕೂಡ ನಮ್ಮ ಸಮಾಜ ಮಾಡುತ್ತೆ ಅಂತೇಳಿ. ಆದರೆ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಅವರ್ ಸೊಸೈಟಿ. The next one, 8th one, is the challenge and the failures. ನಾನು ಯಾವಾಗಲೂ ಹೇಳೋದಿದೆ, ಒಬ್ಬ ಇಲ್ಲಿ ಬಂದು ಮಾತಾಡಬೇಕು ಅಂತ ಹೇಳಿದ್ರೆ ಸುಮಾರು ಸಲ ಎಷ್ಟೋ ಮಾತಾಡಿದಾಗ ಅವ್ರು ಎಲ್ಲೋ ತಪ್ಪಿ ಹೋಗಿರ್ಬೋದು, ಅರ್ಧದಲ್ಲಿ ನಿಂತಿರ್ಬೋದು, ಕಾನ್ಫಿಡೆನ್ಸ್ನ ಕೊರತೆ ಇರ್ಬೋದು. ಬಟ್ ಎಷ್ಟೋ ಜನ ಇಲ್ಲಿ ಬಂದು ನಿಮ್ಮ ಹತ್ರ ಮಾತಾಡಿ ಹೋಗಿದ್ದಾರೆ, ನಿಮ್ಮ ಎದುರು ಬೇಕಾದಷ್ಟು ರೋಲ್ ಮಾಡೆಲ್ಸ್ ಇದ್ದಾರೆ. ಅವರೆಲ್ಲ ಅವರ ಫೇಲ್ಯೂರ್ಸಿಂದ ಕಲ್ತಿರ್ತಾರೆ. ಅಂದರೆ ಮಿಸ್ಟೇಕ್ ಮಾಡೋ ತಪ್ಪಲ್ಲ, ಮಿಸ್ಟೇಕ್ಸ್ನಿಂದ ಕಲ್ತಂಥ ಔಟ್ಕಮ್ಸ್ ಏನು, ಲರ್ನಿಂಗ್ಸ್ ಏನು, ನಮಗೆ ಬಂದಂಥ ಚಾಲೆಂಜಸ್ಗಳೇನು, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ದ ಬಿಗ್ಗೆಸ್ಟ್ ಟೀಚರ್ ಈಸ್ ದ ಮಿಸ್ಟೇಕ್ಸ್ ವಾಟ್ ವಿ ಹ್ಯಾವ್ ಡನ್, ದ ಫೇಲ್ಯೂರ್ಸ್. ಯಾಕಂದರೆ ನೀವು ಏನೋ ಸಾಧನೆ ಮಾಡಿದಾಗ ತುಂಬ ಜನ ಸೆಲೆಬ್ರೇಟ್ ಮಾಡ್ತಾರೆ. ನೀವೆಲ್ಲೋ ಒಂದು ಕಡೆ ಫೇಲ್ ಆದಾಗ ನಿಮ್ಮೊಟ್ಟಿಗೆ ಅವರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಎಲ್ಲೋ ಒಂದು ಭಾಳ ಕ್ಲೋಸ್ ಫ್ರೆಂಡ್ಸ್ ಒಬ್ಬರಿಬ್ಬರು ಹೇಳ್ತಾರೆ, ಬಿಡೋ ತಲೆ ಬಿಸಿ ಮಾಡಬೇಡ. ಸೊ ಈ ಫೇಲ್ಯೂರ್ಸ್ ಅಥವಾ ಚಾಲೆಂಜಸ್ ನಾವೇನು ಫೇಸ್ ಮಾಡಿದ್ದೇವೆ ನಿಮಗೂ ಗೊತ್ತಿದೆ. ಇಷ್ಟರವರೆಗೆ ನಿಮ್ಮ ಲೈಫ್ನ ಜರ್ನಿಯಲ್ಲಿ ಸುಮಾರಷ್ಟು ಫೇಲ್ಯೂರ್ಸನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಿ. ಪ್ರತಿಯೊಬ್ಬರು ಏನೋ ಬೈ ಬರ್ತ್ ಪರ್ಫೆಕ್ಟ್ ಅಲ್ಲ, ಸುಮಾರಷ್ಟು ಚಾಲೆಂಜಸನ್ನು ಫೇಸ್ ಮಾಡಿದ್ದೀರಿ ನೀವು. ಆ ಎಲ್ಲ ಚಾಲೆಂಜಸ್ಗಳೇನಾಗಬೇಕು, ನಿಮ್ಮನ್ನು ಮತ್ತೆ ಸ್ಟ್ರಾಂಗ್ ಮಾಡಿದೆ. ಒಂದು ಸ್ವಲ್ಪ ವರ್ಷದ ನಂತರ ನೀವು ಹಿಂತಿರುಗಿ ನೋಡಿದರೆ ನಿಮಗೆ ಅನಿಸುತ್ತೆ, ಎಷ್ಟು ಸಣ್ಣ ವಿಷಯಕ್ಕೆ ನಾನು ಎಷ್ಟು ಇಡೀ ದಿನ ಕೂತ ಹತ್ತಿದ್ದೆ ಅಂತ. ಯೂಶ್ವಲಿ ಹೇಳೋದು, ನೀವು ಚಿಕ್ಕವರಿದ್ದಾಗ ಒಂದು ಚಾಕ್ಲೇಟ್ ತಿಂದ ಮೇಲೆ ಆ ಚಾಕ್ಲೇಟ್ ರ್ಯಾಪರ್ ತುಂಬ ಕಲರ್ಫುಲ್ ಇದೆ ಅಂದರೆ ಅದನ್ನು ಪ್ರಿಸರ್ವ್ ಮಾಡಿ ಎಷ್ಟೋ ದಿನ ಇಟ್ಟಿರ್ತೀರ. ಇವತ್ತು ನಿಮ್ಗೆ ಅನ್ನಿಸುತ್ತೆ ಆ ಚಾಕ್ಲೇಟ್ ರ್ಯಾಪರ್ ಎಂತಕ್ಕದು ಸುಮ್ಮನೆ. ಆದರೆ ಆ ದಿನಗಳಲ್ಲಿ ಅದೇ ನಿಮ್ಗೆ ದೊಡ್ಡ ವಿಷಯ ಆಗಿತ್ತು. ಕಣ್ಣ ಸಮೀಪದ ನುಸಿ ಆನೆಗಿಂತ ದೊಡ್ಡದಲ್ಲವೇ ಅಂತ ಒಂದು ಮಾತಿದೆ. ನುಸಿ ಯಾವಾಗಲೂ ಆನೆಗಿಂತ ದೊಡ್ಡದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈ ವಿಡಂಬನೆಯಲ್ಲಿ ಏನಿದೆ ಅಂತ ಹೇಳಿದರೆ, ಸಮಸ್ಯೆಗಳು ನಮ್ಮ ಹತ್ತಿರ ಇದ್ದಾಗ ನಮಗೆ ಬಹಳ ದೊಡ್ಡ ಸಮಸ್ಯೆ. ನಿಮಗೊಂದು ಹೆಡ್ಏಕ್ ಇದೆ, ಮೈಗ್ರೇನ್ ಇದೆ ಅಂತ ಇಮ್ಯಾಜಿನೇಷನ್ ಮಾಡಿ. ನಿಮಗೆ ತಲೆನೋವು ಬಂದಾಗ ನೀವು ಎಣಿಸ್ತೀರಿ, ಪ್ರಪಂಚದಲ್ಲಿ ಯಾರಿಗೂ ಕೂಡ ಇಷ್ಟು ತಲೆನೋವು ಬಂದಿರಲಿಕ್ಕಿಲ್ಲ, ನನಗೆ ಮಾತ್ರ ಬರ್ತಾ ಇದೆ ಇಂಥ ತಲೆನೋವು. ಅಂದರೆ ನೀವು ಸಮಸ್ಯೆಯ ಬಹಳ ಹತ್ತಿರ ಇದ್ದೀರಾ. ಯಾವಾಗ ಆ ಸಮಸ್ಯೆನ ದಾಟಿ ಮುಂದೆ ಹೋಗ್ತೇವೆ
ಅದು ಸಮಸ್ಯೆ ಅನಿಸೋದಿಲ್ಲ. ನೀವು ಬೇರೆ ಬೇರೆ ಕ್ಲಾಸ್ನ ಸಿಲೆಬಸ್ಗಳನ್ನು ಓದಿದಾಗಿರ್ಬೋದು, ಅಥವಾ ಯಾವುದೋ ಟಾಸ್ಕನ್ನು ಸಾಲ್ವ್ ಮಾಡಿದಾಗಿರ್ಬೋದು, ಟಾಸ್ಕ್ ಸಾಲ್ವ್ ಮಾಡೋಲ್ಲವರೆಗದು ಟಾಸ್ಕ್, ಆಮೇಲೆ ಅದು ಟಾಸ್ಕ್ ಅಲ್ವೇ ಅಲ್ಲ. ಸೊ ಈ ಚಾಲೆಂಜಸ್ ಏನಿದೆ, ಫೇಲ್ಯೂರ್ಸ್ ಏನಿದೆ, ಅದು ನಮ್ಮನ್ನು ದಿನೇ ದಿನೇ ಸ್ಟ್ರಾಂಗ್ ಮಾಡ್ತಾ ಇದೆ. ಸೊ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಆಲ್ ದ ಚಾಲೆಂಜಸ್ ವಾಟ್ ವಿ ಫೇಸ್ಡ್. ವೆರಿ ಗುಡ್ ರೋಡ್ ವೋಂಟ್ ಮೇಕ್ ದ ಪರ್ಫೆಕ್ಟ್ ಡ್ರೈವರ್ಸ್. ನೀವು ಹೈವೇಲಿ ಒಂದು ವೆಹಿಕಲ್ ಕೊಟ್ಟು ನೀನು ಓಡಿಸಪ್ಪ, ಚೆನ್ನಾಗಿ ಹೈವೇಲಿ ಓಡಿಸಿದ ಅಂದರೆ ಅವ ಗ್ರೇಟ್ ಡ್ರೈವರ್ ಅಲ್ವೇ ಅಲ್ಲ. ಹೊಂಡದ ರಸ್ತೆಯಲ್ಲಿ, ಅಂಗುಡೊಂಗಿನ ರಸ್ತೆಯಲ್ಲಿ, ಕವಸಿದ ರೋಡಲ್ಲಿ, ಆ ಗಾರ್ಡ್ ಸೆಕ್ಷನಲ್ಲಿ ಅವ ಡ್ರೈವ್ ಮಾಡ್ತಾನೆ ಅಂತ ಆದರೆ ಹೀ ಇಸ್ ಅ ಪರ್ಫೆಕ್ಟ್ ಡ್ರೈವರ್. ಸ್ಟ್ರೈಟ್ ರೋಡಲ್ಲಿ, ಗ್ರೌಂಡಲ್ಲಿ ಡ್ರೈವ್ ಮಾಡಬೇಕು, ಅವ ಡ್ರೈವ್ ಮಾಡ್ತಾನೆ ಅಂತ ಹೇಳಿದರೆ ನೋ ಒನ್ ವಿಲ್ ಕನ್ಸಿಡರ್ ಇಸ್ ಅ ಗ್ರೇಟ್ ಡ್ರೈವರ್. ಸೊ ಯು ಹ್ಯಾವ್ ಟು ಬಿಕಮ್ ದ ಗ್ರೇಟ್ ಪರ್ಸನಾಲಿಟಿ, ಆ್ಯಂಡ್ ದ್ಯಾಟ್ ಕಮ್ಸ್ ಓನ್ಲಿ ವಿತ್ ದ ಫೇಲ್ಯೂರ್ಸ್ ಆ್ಯಂಡ್ ಚಾಲೆಂಜಸ್. ನಾನು ಒಂದು ಸಣ್ಣ ಎಕ್ಸಾಂಪಲನ್ನು ಹೇಳ್ತೇನೆ. ಬಹುಶಃ ಇದು ರಿಲೆವೆಂಟ್ ಅಲ್ದಿದ್ರು, ಹೇಗೆ ನಮಗೆ ಚಾಲೆಂಜಸ್ ನಮ್ಮನ್ನು ಹೇಗೆ ಸ್ಟ್ರಾಂಗ್ ಮಾಡುತ್ತೆ ಅಂತ. ನಾನು ಕಾರ್ ಕಲಿತಂಥ ಫಸ್ಟ್ ಟೈಮಲ್ಲಿ ಆಗುಂಬೆ ಘಾಟಲ್ಲಿ ಕಾರನ್ನು ತಗೊಂಡೋಗ್ಬೇಕು. ಸುಮಾರು ಜನಕ್ಕೆ ಗೊತ್ತಿದೆ ಆಗುಂಬೆ ಘಾಟಲ್ಲಿ ಹೇಗೆ ಕರ್ವ್ಸ್ ಇದೆ ಅಂತ. ಕಲಿತು ಇನ್ನೇನು 10 ದಿನವೂ ಆಗಿಲ್ಲ, ಹೊಸ ಕಾರ್ ಬೇರೆ. ನನಗೆ ಹೆದರಿಕೆ ಇದೆ, ಘಾಟಲ್ಲಿ ಕರ್ವಲ್ಲಿ ಗಾಡಿ ಸ್ಟಾಪ್ ಆದರೆ ಏನು ಮಾಡೋದು? 4-ವೀಲರ್ ಡ್ರೈವಿಂಗ್ ಗೊತ್ತಿದ್ದವರಿಗೆ ಅನಿಸ್ಬೋದು, ಅಲ್ಲಿ ಕ್ಲಚ್ ಮತ್ತು ಆಕ್ಸಿಲೇಟ್ರನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾಕಂದರೆ ಡೀಪ್ ಟರ್ನಲ್ಲಿ ವೆಹಿಕಲ್ ನಿಂತರೆ ಬ್ರೇಕ್ ಹಾಕಿದರೆ ಗಾಡಿ ನಿಲ್ತದೆ, ಬಟ್ ಆಕ್ಸಿಲೇಟ್ರ್ ಕೊಡದಿದ್ರೆ ಗಾಡಿ ಮೂವ್ ಆಗೋದಿಲ್ಲ. ನೀವು ಬ್ರೇಕ್ ಬಿಟ್ಟರೆ ಗಾಡಿ ಹಿಮ್ಮುಖವಾಗಿ ಬರುತ್ತೆ. ಅಲ್ಲೇನು ನಮಗೋಸ್ಕರ ಝೀರೋ ಟ್ರಾಫಿಕ್ ಮಾಡಿರಲ್ಲ. ಇವ ಎಲ್ ಬೋರ್ಡು, ಇವ ಫಸ್ಟ್ ತಗೊಂಡ್ಬಂದಾನೆ, ಇವೆಲ್ಲ ದೂರ ಹೋಗ್ರಿ, ಫಸ್ಟ್ ಬಂದಾನಂತ ಊರಿನವ್ರಿಗೆ ಗೊತ್ತಿರಬೇಕಾ? ಸೊ ಹೊರಡುವಾಗಲೇ ಹೆದರಿಕೆ ಮತ್ತೆ ಎಲ್ಲಿದ್ದಲ್ಲ, ಕರ್ವ್ ಅಲ್ಲಿ ವೆಹಿಕಲ್ ನಿಂತರೆ ಏನು ಮಾಡಲಿ? ಯು ಬಿಲೀವ್ ಇಟ್ ಆರ್ ನಾಟ್, ನಾನು ಮಾಡಿದ್ದು ಒಂದೇ, ಹೆದರಿಕೆಗೆ ಒಂದೇನಾದ್ರು ಪರಿಹಾರ ಬೇಕಲ್ಲ. ಕಾರ್ನಲ್ಲಿ ಫ್ರಂಟ್ ಸೀಟ್ನ ಎದುರುಗಡೆ ಒಂದು ಹಿಂದೆ ಕಾಲ ಹತ್ರ ಒಂದು ದೊಡ್ಡ ಕಲ್ಲನ್ನು ಇಟ್ಕೊಳ್ಳಿಕ್ಕೆ ಹೇಳಿ, ಒಂದು ಸಣ್ಣ ಕಲ್ಲನ್ನು ತಗೊಂಬಂದು ಇಟ್ಕೊಂಡೆ. ರೀಸನ್ ಇಷ್ಟೇ, ಕರ್ವಲ್ಲಿ ಗಾಡಿ ನಿಂತರೆ ನನ್ನೊಟ್ಟಿಗಿದ್ದವರು ಹಿಂದೆ ಹೋಗಿ ಒಂದು ಟೈರಿಗೆ ಆ ಕಲ್ಲನ್ನು ಇಡಬೇಕು, ಯಾಕಂದರೆ ಗಾಡಿ ಹಿಂದೆ ಬರಬಾರ್ದು, ಮತ್ತೆ ಮುಂದೆ ಹೋಗೋದು, ತೊಂದರೆ ಇಲ್ಲ ಅಂತ. ಬಟ್ ಆ ಕಲ್ಲಿರೋ ಧೈರ್ಯದಿಂದ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ನಾನು ಎಣಿಸ್ಕೊಂಡೆ, ಎಲ್ಲಿ ನಿಂತರೂ ಸಮೇತ ಆ ಕಲ್ಲಿದೆ, ಅದನ್ನು ಹಿಂದೆ ಇಡೋದು, ಮತ್ತು ಗಾಡಿ ಮೂವ್ ಮಾಡೋದು. ಯಾಕಂದರೆ ನಾನು ಅಲ್ಲಿ ಕರುವಲ್ಲಿ ಕಲ್ಲು ಹುಡುಕ್ಲಿಕ್ಕೆ ಆಗಲ್ಲ, ಕಲ್ಲು ಎಲ್ಲಿ ಸಿಗುತ್ತೆ ನನಗೆ, ತಗೊಂಡೋಗಿ ಇಟ್ಟಿರ್ತಾರೆ ಯಾರಾದರೂ? ಇಲ್ಲ. ಯು ಬಿಲೀವ್ ಇಟ್ ಆರ್ ನಾಟ್, ಯಾವ ಕರ್ವಲ್ಲೂ ವೆಹಿಕಲ್ ನಿಲ್ಲಿಲ್ಲ, ಈವನ್ ದೋ ದೇರ್ ವಾಸ್ ಅ ಟ್ರಾಫಿಕ್. ದ್ಯಾಟ್ ಸ್ಟೋನ್ ಗೇವ್ ಮಿ ಅ ಕಾನ್ಫಿಡೆನ್ಸ್, ಇಫ್ ದಟ್ ಈಸ್ ದೇರ್ ಐ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್. ಇಟ್ ಮೇ ಬಿ ಜಸ್ಟ್ ಒನ್ ಸಿಂಪಲ್ ಎಕ್ಸಾಂಪಲ್. ಈಗ ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ನಮಗೆಲ್ರಿಗೂ ಪ್ರಾಬ್ಲಮ್ಸ್ ಬರುತ್ತೆ, ಆ ಪ್ರಾಬ್ಲಮಿಗೆ ಸೊಲ್ಯೂಷನು ನಮ್ಗೆ ಗೊತ್ತಿದೆ. ಬಟ್ ನಾವು ಈ ಪ್ರಾಬ್ಲಮನ್ನೇ ಹೈಲೈಟ್ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಳ್ತೀವಿ. ಏನು ಮಾಡೋದು, ನನಗೆ ಸಮಸ್ಯೆ, ಎಲ್ಲ ಟೆನ್ಷನ್, ನನಗೆ ಏನು ಮಾಡಲಿ? ಎಲ್ಲ ಪ್ರಾಬ್ಲಮಿಗೆ ಸೊಲ್ಯೂಷನ್ ಇದೆ ಅಂತ ನಾವೇ ಹೇಳ್ಕೊಳ್ತೇವೆ. ಬಟ್ ನನ್ನ ಪ್ರಾಬ್ಲಮಿಗೆ ಸೊಲ್ಯೂಷನ್ ನನ್ನ ಹತ್ರ ಇಲ್ಲ, ಬೇರೆಯವ್ರ ಹತ್ರ ಕೇಳಬೇಕು, ಬೇರೆಯವ್ರಿಗೆ ಬೋಧನೆ ಮಾಡ್ತೀವಿ ನಾವು. ನನ್ನ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡಬೇಕಾದ್ರೆ ಐ ಶುಡ್ ನೋ ವಾಟ್ ಇಸ್ ಅ ಸೊಲ್ಯೂಷನ್. ದರ್ ಇಸ್ ಅ ಕಾನ್ಫಿಡೆನ್ಸ್. ಸೊ ಚಾಲೆಂಜ್ ಆ್ಯಂಡ್ ಫೇಲ್ಯೂರ್ಸ್ ಆರ್ ಆಲ್ವೇಸ್ ಮೇಕಿಂಗ್ ಅ ಸ್ಟ್ರಾಂಗ್ ಡೇ ಟು ಡೇ. Every aspect, it may be in your student life or next professional life or in your personal life, the failure should be there, challenges should be there, then only will become strong day by day. Point number 9, ಕೆಲವರು ಬೋರ್ ಆಗ್ತಾ ಇದೆ, ನಾನು 10ನೇ ಪಾಯಿಂಟಿಗೆ ನಿಲ್ಲಿಸ್ತೇನೆ. The supernatural power, God, whoever the name you give. Now we have to be grateful to God, because we have seen so many people born with some physical disabilities. There are so many people with mental disabilities. Some have sudden problems occurred, because today we can see in the world health issues coming at any age. In the age of 7, 8, taking an insulin injection because of the high sugar level we have seen today. We should be really grateful to a supernatural power, the God who made us very strong.
ನಾವು ಸಣ್ಣ ಒಂದು ಶ್ರಮಕೇಕನ್ನು ಹಿಡ್ಕೊಂಡು ಅಯ್ಯೋ ದೊಡ್ಡ ಸಮಸ್ಯೆ ಅಂತ ಹೇಳ್ತೇವೆ. ಒಂದು ಸಲ ಹಾಸ್ಪಿಟ್ಲಿಗೆ ICUಗೆ ಹೋಗಿ ನೋಡಿದಾಗ ನಮ್ಗೆ ಪರಿಸ್ಥಿತಿ ಅರ್ಥ ಆಗುತ್ತೆ. ಅಲ್ಲಿ ಎಷ್ಟೆಲ್ಲ ಕಷ್ಟದಲ್ಲಿರೋರಿದ್ದಾರೆ. ಆ ಕಷ್ಟದ ಎದುರು ಇದು ಏನೂ ಅಲ್ಲ. ಸ್ಪೆಷಲ್ ಚಿಲ್ಡ್ರನ್ನ ನೋಡಿದರೆ ನಮ್ಗೆ ಅರ್ಥ ಆಗುತ್ತೆ. ವಿ ಹ್ಯಾವ್ ಗಿವನ್ ಎವ್ರಿಥಿಂಗ್ ಬೈ ದ ಗಾಡ್ಸ್. ಅನಾಥಾಶ್ರಮಕ್ಕೆ ಒಂದ್ಸಲ ನೀವು ಟೈಮ್ ಇದ್ದಾಗ ವಿಸಿಟ್ ಮಾಡಬೇಕು. ಸ್ಪೆಷಲ್ ಚಿಲ್ಡ್ರನ್, ಮಾನಸಿಕವಾಗಿ ಅಸಮರ್ಥರಾದಂಥ ಮಕ್ಕಳನ್ನು ನೋಡಿದಾಗ ನಮಗೆ ನಿಜವಾಗಿ ದೇವರ ಬಗ್ಗೆ, ನಮ್ಮ ದೇವ್ರ ಬಗ್ಗೆ ನಾವು ದೇವರನ್ನು ನೆನಪು ಮಾಡ್ಕೊಳ್ಳೋದು ಹೆಚ್ಚಾಗಿ ಎಕ್ಸಾಮ್ ಬಂದಾಗ. ಕ್ವಶನ್ ಪೇಪರ್ ಈಸಿ ಬರಲಿ ದೇವರೇ, ನಾನು ಓದಿದ್ದೇ ಬರಲಿ, ಇನ್ನು ಕೆಲವರದ್ದು ಕ್ವಶನ್ ಪೇಪರ್ ಲೀಕ್ ಆಗಲಿ ಅಥವಾ ಎಕ್ಸಾಮೇ ಕ್ಯಾನ್ಸಲ್ ಆಗಲಿ, ಬೇರೆ ಬೇರೆ ನಮ್ಮ ಡಿಮ್ಯಾಂಡ್ಸ್ ಇರ್ಬೋದು. ಆದರೆ ನಾವು ಪ್ರತಿದಿನ ದೇವರನ್ನು ನೆನಪಿಸಿಕೊಳ್ಬೇಕು. ಯಾಕಂದರೆ ನಮಗೆ ಯಾವ ಸಮಸ್ಯೆ ಕೂಡ ದೈಹಿಕವಾಗಿ ಇಲ್ಲ, ಮಾನಸಿಕವಾಗಿಲ್ಲ. ನಾವೆಲ್ಲ ತಂದುಕೊಂಡದ್ದಷ್ಟೇ. ನನಗೆ ಮೂಡ್ ಆಫ್ ಆಗುತ್ತೆ, ನಂಗೆ ಬೇಜಾರಾಗುತ್ತೆ, ಅವ್ರು ಮಾತಾಡಿಸಿಲ್ಲ, ಹಾಗಾಯಿತು, ನಿದ್ದೆ ಬರುತ್ತೆ, ಅದು ನಾವೆಲ್ಲ ತಂದುಕೊಂಡಿರೋದು ಅಷ್ಟೆ. ಫಿಸಿಕಲಿ, ಮೆಂಟಲಿ ವಿ ಆರ್ ಸ್ಟ್ರಾಂಗ್ ಆ್ಯಂಡ್ ಕಂಪ್ಲೀಟ್ ಟುಡೇ. ವಿ ಆರ್ ಪರ್ಫೆಕ್ಟ್ ಆ್ಯಂಡ್ ವಿ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಗಾಡ್ ಆರ್ ದ ಸೂಪರ್ ನ್ಯಾಚುರಲ್ ಪವರ್. ದ ಲಾಸ್ಟ್ ಪಾಯಿಂಟ್ ಐ ವಾಂಟ್ ಟು ಸೇ, ಆಯಿತು 9 ಪಾಯಿಂಟ್ ಹೇಳಿದ್ದೇನೆ. ಟು ಹೂಮ್ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್. ವಿ ಹ್ಯಾವ್ ಟು ಹ್ಯಾವ್ ಅ ಗ್ರ್ಯಾಟಿಟ್ಯೂಡ್ ಟು ದ ಪೀಪಲ್ ಅರೌಂಡ್ ಅಸ್ ಆರ್ ದ ಫ್ಯಾಕ್ಟರ್ಸ್ ಅರೌಂಡ್ ಅಸ್. ಬಿಫೋರ್ ಐ ಕಮಿಂಗ್ ಟು ದ 10th point, children, can you remember? First thing what I told you, parents and family. Okay. Point number 2, teachers and mentors. Point number 3, friends and classmates. Your memory power is super. ಕೆಲವರು ನೋಟ್ ಮಾಡ್ಕೊಂಡಿದ್ದೀರಾ, ಕೆಲವರು ನೆನ್ಪಿಟ್ಕೊಂಡಿದ್ದೀರಾ. So proud of you, my children. Friends and classmates, point number 3. 4th one, nature. Okay. Point number 5, farmers. Some are hungry now. Okay. Point number 5, farmers. 6th one, people around us in the different profession. I mentioned about a driver, doctor and so on. People around us in the different jobs. 7th one, society and our nation together. Society and nation. 8th one, challenges and failures. Okay. 9th one, God. You believe it or not, that's what I told you. There is some supernatural power. You are interested to know. Very good. Okay, you can give a clap for remembering 9 points. Beyond all this, we have to be grateful. We have to have gratitude to whom? Very good. ಕೇಳಿಸ್ತಾ ಇದೆ? Ourselves. Okay. The power within you. Okay. Because most of the time when you are listening to the speeches, orientation programs, I can imagine like a student ಕೇಳುವಾಗೆಲ್ಲ ಚೆನ್ನಾಗಿ ಅನಿಸುತ್ತೆ. ಹೌದು ಸರ್, ನೀವು ಹೇಳಿದ್ದೆಲ್ಲ ಸರಿ. ಪ್ರೋಗ್ರಾಮ್ ಮುಗಿಸಿ ಹೋಗಿದ್ರೆ ಕೇಳಿದ್ರೆ ಹೇಗಾಯಿತು? ಭಾಳ ಚೆನ್ನಾಗಾಯ್ತು. ಕೇಳಿದ್ರೆ ಅವೆಲ್ಲ ಕೇಳಿದ್ವಿ, ಎಷ್ಟು ಪಾಯಿಂಟ್ ಇಷ್ಟು ಪಾಯಿಂಟ್ ಹೇಳಿದ್ದಾರೆ. ಮತ್ತೇನಾಗತ್ತೆ ಅಂತ ಹೇಳಿದ್ರೆ, ಸರ್ ಇದೆಲ್ಲ ಅಪ್ಲಿಕೇಬಲಾ, ನಾಳೆ ನಾನು ಫಾಲೋ ಮಾಡ್ಬೋದಾ, ಆಗುತ್ತಾ? ನೀವು ಹೇಳಿರೋದೆಲ್ಲ ಸರಿ. ಪೇರೆಂಟ್ಸ್ ಬಗ್ಗೆ ಗ್ರ್ಯಾಟಿಟ್ಯೂಡ್ ಇರಬೇಕು. ದಿನ ಫೋನ್ ಮಾಡಲಿಕ್ಕೆ ಪರ್ಮಿಷನ್ ಇದೆಯಾ? ಇಲ್ಲ ಸರ್, ನಮ್ಗೆ ಗ್ರ್ಯಾಟಿಟ್ಯೂಡ್ ಇದೆ, ದಿನ ಫೋನ್ ಮಾಡಲಿಕ್ಕೆ ಒಂದು ಮೊಬೈಲ್ ಕೊಡಿ, ಪೇರೆಂಟ್ಸ್ ಹತ್ರ ಮಾತಾಡ್ತೀವಿ. ಬರೋದು ಕಂಡೀಷನ್ ಅಲ್ಲಿಗೆ. ಮತ್ತೆ ಗ್ರ್ಯಾಟಿಟ್ಯೂಡ್ ಇದೆ ಅಂದಾಗ ಎಕ್ಸ್ಪ್ರೆಸ್ ಮಾಡಲೇಬೇಕು ಅಂತಿಲ್ಲ, ನಮ್ಮ ಮನಸ್ಸಲ್ಲಿದ್ದರೂ ಸಾಕೋದು. ನೇಷನ್ ಅಂತ ಹೇಳಿದಾಗ ನಾನು ಪ್ರತಿದಿನ ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಬೊಬ್ಬೆ ಹಾಕ್ತಾನೆ ಇರಬೇಕು ಅಂತೇನಿಲ್ಲ, ನನ್ನ ಮನಸ್ಸಲ್ಲಿದ್ದರೂ ಸಾಕು. ನನ್ನ ಭಾರತದ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಸಿಟ್ಟು ಬರಬೇಕು, ಅದು ನನ್ನ ಮನಸ್ಸಲ್ಲಿದ್ದರೆ ಸಾಕು. ನಾನು
ದೇಶಕ್ಕೋಸ್ಕರ ನಾನೆಲ್ಲ ಕೆಲಸ ಬಿಟ್ಕೊಂಡು ನಾನು ಹೋಗ್ತೀನಿ, ಯಾರು ಹೇಳಿಲ್ಲ ನಿಮಗೆ. ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತಾದಾಗ, ನಾನು ಆಗಲೇ ಹೇಳಿದೆ ಅಲ್ವಾ, ನಿಮ್ಗೆ ಯಾರೋ ಹೆಲ್ಪ್ ಮಾಡ್ತಾರೆ, ಒಂದು ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ಸ್ ಬ್ರೋ ಆದರೂ ಹೇಳಿ, ಏನಾದರೂ ಹೇಳಿ. ಬಟ್ ಆ ಥ್ಯಾಂಕ್ಸ್ ಹೇಳಿದಾಗ, ಅವ್ರು ಮಾಡಿದಂಥ ಒಳ್ಳೆ ವರ್ಕನ್ನು ನೀವು ಅಪ್ರಿಷಿಯೇಟ್ ಮಾಡಿದಾಗ, ಆ ಪಾಸಿಟಿವ್ ಎನರ್ಜಿ ನಿಮ್ಗೆ ಏನು ಅವರಲ್ಲಿ ಕಾಣುತ್ತೆ. ಖಂಡಿತವಾಗಿ ನಾವು ಮೋಸ್ಟ್ ಆಫ್ ದ ಟೈಮ್ ಮಾಡಲ್ಲ. ನಮ್ಮ ಪಕ್ಕದವ್ರ ಹತ್ರ ಒಂದು ಪೆನ್ ಬೇಕು, ಕೇಳಲ್ಲ, ಕಸ್ಕೊಳ್ಳೋದು. ಅದು ಫ್ರೀಡಮ್, ನಮ್ಮ ಫ್ರೆಂಡ್ಶಿಪ್ನ ಬಾಂಡಿಂಗ್ ಸ್ಟ್ರೆಂತ್, ಅದು ತಗೊಳ್ಳೋದಷ್ಟೇ. ಕೊಡ್ತೀವಲ್ವ ಬೇರೆ, ರಿಕ್ವೆಸ್ಟ್ ಮಾಡಿ ಕೇಳಿ ನೋಡಿ, ಕೊಡು ಪೆನ್ ಚೂರು ಅಂತ. ಆಗ ಒಂದಿನ ಎಣಿಸ್ಬೋದು ಅವ್ರು, ಯಾಕೆ ಇವ್ರು ಒಂಥರ ಆಗಿದ್ದಾರಲ್ಲ, ನಿನ್ನೆವ್ರಿಗೆ ಸರಿ ಇದ್ರಲ್ಲ, ಈ ಸರ್ ಸ್ಪೀಚ್ ಕೇಳಿದ ಮೇಲೆ ಒಂಥರ ಮಾಡ್ತಾ ಇದ್ದಾರೆ. ಸಿ ದ ಡಿಫ್ರೆನ್ಸ್. ನಾನು ತುಂಬ ಸಲ ಹೊಸ ಟೀಚರ್ಸ್ ಯಾರು ಬರ್ತಾರೆ, ಟೀಚರ್ಸಿಗೆ ಓರಿಯೆಂಟೇಷನ್ ಮಾಡುವಾಗ ಇದನ್ನು ಹೇಳ್ತೇನೆ, ನೀವು ಮಕ್ಕಳನ್ನು ಸಿಟ್ಟಲ್ಲಿ ಜೋರಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರೀತಿಯಲ್ಲಿ ಖಂಡಿತವಾಗಿ ಗೆಲ್ಲಬಹುದು ಅಂತ. ಇವತ್ತಿಗೂ ನಾನು ಏನಾದರೂ ಆಗಬೇಕು ಅಂದರೆ ಇದನ್ನೊಂದು ಮಾಡ್ಬೋದಾ ಅಂತ ಹೇಳ್ತೇನೆ, ಇದನ್ನು ಮಾಡಿ ಅಂತ ಹೇಳಲ್ಲ. ಆ ಡಿಫ್ರೆನ್ಸ್ ಏನಿದೆ, ಇಟ್ಸ್ ನಾಟ್ ಅ ಕಮ್ಯುನಿಕೇಷನ್ ಸ್ಕಿಲ್ ಅಂತ ನೀವು ಗಂಟೆಗಟ್ಟಲೆ ಭಾಷಣ ಕೇಳಬೇಕಾಗಿಲ್ಲ. ನಿಮಗೇನೋ ನೀಡಿದೆ, ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡೋದಕ್ಕೋ ಬಾಸಿಸಮ್ ಮಾಡೋದಕ್ಕೋ ಜೋರು ಮಾಡೋದಕ್ಕೋ ತುಂಬ ಡಿಫ್ರೆನ್ಸ್ ಇದೆ. ಇದನ್ನು ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕು. ಒಂದೇ ಸಲಕ್ಕೆ ಎಲ್ಲ ಚೇಂಜಸ್ ಆಗಲ್ಲ. ನಾವೇನೆಲ್ಲ ತುಂಬ ವಿಚಾರಗಳನ್ನು ಕೇಳ್ತೇವೆ, ಅದನ್ನು ಅಪ್ಲೈ ಮಾಡಬೇಕಾದ್ರೆ ನಮಗೆ ನಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ದಿನಕ್ಕೆ 1% ಏನೋ ಚೇಂಜ್ ಆದರೆ ಖಂಡಿತವಾಗಿ ಇದು ನನ್ನಲ್ಲಿ ಬಹಳಷ್ಟು ಡಿಫ್ರೆನ್ಸನ್ನು ಖಂಡಿತ ತರುತ್ತೆ. ಇದಕ್ಕೆ ಏಜ್ ಲಿಮಿಟು ಇಲ್ಲ. ಕಲಿಯೋದಕ್ಕೆ, ನಮ್ಮಲ್ಲಿ ಹೊಸ ವ್ಯಾಲ್ಯೂಸನ್ನು ಇನ್ಕಲ್ಕೇಟ್ ಮಾಡೋದಕ್ಕೆ ಟೈಮ್ ರಿಸ್ಟ್ರಿಕ್ಷನ್ ಇಲ್ಲ. ನಾನು ಬರುವ ವರ್ಷದಿಂದ ಸ್ಟಾರ್ಟ್ ಮಾಡ್ತೇನೆ, ನಂದು ಯಾವುದೋ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೇನೆ, ಆ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಮಾಡ್ತೇನೆ, ಮನೆಗೆ ಹೋಗಿ ಬಂದ ಮೇಲೆ ಶುರು ಮಾಡ್ತೇನೆ. ಹೀಗಿದ್ದೇನು ಅದಕ್ಕೆ ಟೈಮ್ ಬೌಂಡ್ ಇಲ್ಲ. ಇವತ್ತಿನಿಂದಲೇ ನನ್ನಲ್ಲೊಂದು ಕೆಲವೊಂದು ಚೇಂಜಸ್ಗಳನ್ನು ಮಾಡ್ಕೊಳ್ಬೋದಾ? ಮಲಗುವ ಮೊದಲು ಒಂದು ಸಲ ಆಲೋಚನೆ ಮಾಡಿಕೊಳ್ಳಿ, ನಾನಿವತ್ತು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಿಲ್ಲ, ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು. ನಿಮ್ಮ ಇವತ್ತಿನ ದಿನ ಇಷ್ಟು ಚೆನ್ನಾಗಿ ಹೋಗಿದೆ ಅಂತ ಆದರೆ, ನಾನು ಖಂಡಿತವಾಗಿ ನೆಗೆಟಿವ್ ಹೇಳಲ್ಲ. ನಾವು ಬೆಳಿಗ್ಗೆ ನಾಳೆ ಇರ್ತೀವೋ ಅಲ್ಲೋ ಗೊತ್ತಿಲ್ಲ, ಹೋಗಿದ್ದೆಲ್ಲ ಹೇಳೋದು ಮಾತು ಏಜ್ ಅಲ್ಲ ಇದು. ನೆಕ್ಸ್ಟ್ ಮಿನಿಟ್ ಏನಾಗುತ್ತೋ ಗೊತ್ತಿಲ್ಲ, ಇರೋ ಅಷ್ಟು ದಿನ ಚೆನ್ನಾಗಿರಬೇಕು, ಒಳಿತು ಮಾಡು ಮನುಷ್ಯ, ನೀ ಇರೋದೇ 3 ದಿನ ಸರ್. ಅದೆಲ್ಲ ಕೇಳುವಾಗ ಅನ್ನಿಸ್ತದೆ, ಹೌದು ಏನೋ ಒಳಿತು ಮಾಡಬೇಕು. ಬಟ್ ಮತ್ತೆ ಅನ್ನಿಸ್ತೀವಿ, ನಾನೇ ಮಾಡಬೇಕಾ, ಇವತ್ತೇ ಮಾಡಬೇಕಾ, ಇದೇ ಪ್ರಶ್ನೆ ಬರುತ್ತೆ. ಸೊ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಟು ಅವರ್ ಸೆಲ್ಫ್. ಯಾವಾಗ ನಮಗೆ ನಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ, ಬೇರೆಯವರು ನಿಮಗೆ ಕಾನ್ಫಿಡೆನ್ಸ್ ಫಿಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಿಮ್ಮಲ್ಲಿರುವಂಥ ಪಾಸಿಟಿವ್ಸ್ಗಳ ಬಗ್ಗೆ ನಿಮಗೆ ಅರಿವಿಲ್ಲ, ಡೋಂಟ್ ಎಕ್ಸ್ಪೆಕ್ಟ್ ಪೀಪಲ್ ಆರ್ ಸೊಸೈಟಿ ವಿಲ್ ಐಡೆಂಟಿಫೈ ದಟ್ ಯು ಆರ್ ಗುಡ್ ಇನ್ ದಿಸ್. You should aware of in which you are good. Your positives is always your energy. So you should be really grateful to yourself. Means we have to be grateful to ourselves. Okay, what we are today, it is because of, not just because of you, it is because of the contributions of many people around us. So ನಾನು ತುಂಬ ಸಲ ಕ್ಲಾಸ್ ರೂಮಲ್ಲಿ ಮಾತಾಡಿ ಬಂದ ಮೇಲೆ ಒಂದು ಮಾತನ್ನು ಹೇಳ್ತೇನೆ, ನನಗೆ ಆ ಡಿಫ್ರೆನ್ಸ್ ಫೀಲ್ ಆಗಿದೆ. ಥ್ಯಾಂಕ್ ಯು ಅಂತ ಹೇಳಿ ಬರೋದು, ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ಮೀ. ಆ ಇಂಪ್ಯಾಕ್ಟೇ ಬೇರೆ. ಹೋ ಸರ್, ನಾವು ಕೇಳೋದು, ಸ್ಟೂಡೆಂಟಾಗಿ ಕೇಳೋದು ನಮ್ಮ ಕರ್ಮನೋ ಧರ್ಮನೋ ವಾಟೆವರ್, ಹೇಳ್ತಾರೆ ಕೇಳಬೇಕು. ಬಟ್ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ಮೀ, ಥ್ಯಾಂಕ್ ಯು, ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, there are so many human values to be taught, so many human values we have, so many human values we have to inculcate and we have to understand every day. But I chose the topic, we have to be grateful to the things what is there around us, the factors around us which makes us strong today. And I'm really grateful to have you all, the wonderful audience today, and listening for more than 45 minutes. The topic, gratitude, the secret of our happiness. Thank you once again. Thank you for listening.